ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. BSc ಸೆಮಿಸ್ಟರ್ 4 ಕನ್ನಡ. AICC 4 ಕನ್ನಡ ಭಾಷಾ ಪಠ್ಯ ವರದಾ 4. ಘಟಕ 4 ಸಂಕಿರಣ 3. ಔಷಧಿಗಳಿಗಿಂತ ಪರಿಣಾಮಕಾರಿ ಜೀವನ ಶೈಲಿ ಬದಲಾವಣೆ. ಡಾ. ವಸುಂಧರಾ ಭೂಪತಿ. ಕರ್ತೃ, ಕೃತಿ ಪರಿಚಯ. ಕನ್ನಡದ ಪ್ರಮುಖ ಲೇಖಕಿಯರಲ್ಲಿ ವಸುಂಧರಾ ಭೂಪತಿ ಒಬ್ಬರು. 1962 ರ ಜೂನ್ 5 ರಂದು ರಾಯಚೂರಿನಲ್ಲಿ ಜನಿಸಿದ ವಸುಂಧರಾ ಭೂಪತಿಯವರು ಕಳೆದ 33 ವರ್ಷಗಳಿಂದ ಬೆಂಗಳೂರಿನಲ್ಲಿ ಆಯುರ್ವೇದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿದ್ದಾರೆ. ಪ್ರವೃತ್ತಿಯಲ್ಲಿ ಸಾಹಿತಿಯಾಗಿ, ಸಂಘಟಕರಾಗಿ, ಸಾಮಾಜಿಕ ಹೋರಾಟಗಾರ್ತಿಯಾಗಿ ಮತ್ತು ಅಂಕಣಗಾರ್ತಿಯಾಗಿ ನಾಡಿನಾದ್ಯಂತ ಪ್ರಸಿದ್ಧರಾಗಿದ್ದಾರೆ. ವೈದ್ಯ ಸಾಹಿತ್ಯ, ಕತೆ, ನಾಟಕ, ಕವನ, ಗ್ರಂಥ ಸಂಪಾದನೆ, ಕಾವ್ಯ, ಚುಟುಕು, ವಿಮರ್ಶೆ, ಅನುವಾದ ಹೀಗೆ ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ಕೃಷಿ ಮಾಡಿದ ಇವರು ಈವರೆಗೆ 75ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಕೃತಿಗಳು: ಆರೋಗ್ಯ ಸಂಗಾತಿ, ಮನೆಯಂಗಳದಲ್ಲಿ ಔಷಧಿವನ, ಹೂವು ಮತ್ತು ಆರೋಗ್ಯ, ಸಾಂಬಾರ ಪದಾರ್ಥಗಳು, ಲೈಂಗಿಕತೆ ಮತ್ತು ಆಯುರ್ವೇದ, ಮಹಿಳೆ ಮತ್ತು ಮೌಢ್ಯ ಇವು ವಸುಂಧರಾ ಭೂಪತಿಯವರ ಕೆಲ ಪ್ರಮುಖ ಕೃತಿಗಳು. ಇವರ ಸಂಪಾದಕತ್ವದಲ್ಲಿ ಆರೋಗ್ಯ ಚಿಂತನ ಮಾಲಿಕೆ ಯಡಿ 29 ಕೃತಿಗಳು ಪ್ರಕಟವಾಗಿದ್ದು, ಇವು ಜನರಲ್ಲಿ ಆರೋಗ್ಯವನ್ನು ಕುರಿತಂತೆ ಹೆಚ್ಚಿನ ಅರಿವನ್ನು ಮೂಡಿಸುವ ಕೃತಿಗಳಾಗಿವೆ. ಇವರ ಕೆಲವು ಕೃತಿಗಳು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಿಗೆ ಅನುವಾದಗೊಂಡಿವೆ. ಜೊತೆಗೆ ಇವರು ವೈದ್ಯಲೋಕ ಮಾಸಪತ್ರಿಕೆಯ ಸಂಪಾದಕರಾಗಿದ್ದಾರೆ. ವಸುಂಧರಾ ಭೂಪತಿಯವರು ಕರ್ನಾಟಕ ಸರ್ಕಾರದ ಪ್ರಸವ ಪೂರ್ವ ಭ್ರೂಣ ಹತ್ಯೆ ನಿಷೇಧ ಸಮಿತಿಯ ಸದಸ್ಯರಾಗಿ, ಸತತ 2 ಅವಧಿಗೆ ಚುನಾಯಿತ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸದಸ್ಯರಾಗಿ, ಮಹಿಳೆಯರ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಾಗಿ ಕರ್ನಾಟಕ ಸರ್ಕಾರದ ಉನ್ನತ ಮಟ್ಟದ ತಜ್ಞರ ಸಮಿತಿಯ ಸದಸ್ಯರಾಗಿ ಹಾಗೂ ಕರ್ನಾಟಕ ಸರ್ಕಾರದ ಕನ್ನಡ ಪುಸ್ತಕ ಪ್ರಾಧಿಕಾರದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಗಣನೀಯ ಕಾರ್ಯನಿರ್ವಹಿಸಿದ್ದಾರೆ. ವಸುಂಧರಾ ಭೂಪತಿಯವರು ಬಳ್ಳಾರಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ವಸುಂಧರಾ ಭೂಪತಿಯವರ ಸಾಹಿತ್ಯ ಸಾಧನೆಗೆ ಹಲವಾರು ಪ್ರಶಸ್ತಿ ಸಂದಿವೆ. ಯುನಿಸೆಫ್ ಪತ್ರಿಕೋದ್ಯಮ ಪ್ರಶಸ್ತಿ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ ಶ್ರೇಷ್ಠ ವಿಜ್ಞಾನ ಸಂವಹನಕಾರ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ, ಡಾ. ಪಿ.ಎಸ್. ಶಂಕರ್ ವೈದ್ಯ ಸಾಹಿತ್ಯ ಪ್ರಶಸ್ತಿ, ಜೀವಮಾನ ಸಾಧನೆಗೆ ವಿಶ್ವೇಶ್ವರಯ್ಯ ಪ್ರಶಸ್ತಿ ಮುಂತಾದವು ಇವರಿಗೆ ಸಂದ ಕೆಲ ಪ್ರಮುಖ ಪ್ರಶಸ್ತಿಗಳು. ಜಪಾನ್, ಅಬುಧಾಬಿ, ಬಹರೇನ್ ಮತ್ತು ಅಮೆರಿಕದಗಳಲ್ಲಿ ನಡೆದ ವಿವಿಧ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಕರ್ನಾಟಕದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಆಕಾಶವಾಣಿ, ದೂರದರ್ಶನ ಮತ್ತು ಖಾಸಗಿ ಟಿ.ವಿ. ವಾಹಿನಿಗಳಲ್ಲಿ ಅನೇಕ ಆರೋಗ್ಯ ಕಾರ್ಯಕ್ರಮಗಳನ್ನು ನೀಡುತ್ತಾ ಮನೆ ಮಾತಾಗಿದ್ದಾರೆ. ಆಶಯ: ವಸುಂಧರಾ ಭೂಪತಿಯವರ ಪ್ರಸ್ತುತ ಔಷಧಿಗಳಿಗಿಂತ ಪರಿಣಾಮಕಾರಿ ಜೀವನ ಶೈಲಿ ಬದಲಾವಣೆ, ಆರೋಗ್ಯದ ದೃಷ್ಟಿಯಿಂದ ಗಮನಿಸಬೇಕಾದ ಒಂದು ಮಹತ್ವದ ಲೇಖನ. ಕಾಯಿಲೆ ಬಂದ ಮೇಲೆ ಔಷಧಿ, ಚಿಕಿತ್ಸೆ ಎಂದು ಓಡಾಡುವುದಕ್ಕಿಂತ ಕಾಯಿಲೆ ಬರದಂತೆ ನೋಡಿಕೊಳ್ಳುವುದು ಸೂಕ್ತ ಎಂಬುದು ಈ ಲೇಖನದ ಸಂದೇಶ. ನಮ್ಮ ಆರೋಗ್ಯ ಮತ್ತು ಅನಾರೋಗ್ಯಗಳು ನಮ್ಮ ಜೀವನಶೈಲಿಯನ್ನೇ ಅವಲಂಬಿಸಿವೆ. ಜೀವನಶೈಲಿಯಲ್ಲಿ ಸೂಕ್ತ ಬದಲಾವಣೆ ಮಾಡಿಕೊಂಡರೆ ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯಪೂರ್ಣರಾಗಿದ್ದು ನೆಮ್ಮದಿಯ ಜೀವನವನ್ನು ಬದುಕಬಹುದು. ಆಹಾರ, ವ್ಯಾಯಾಮ, ನಿದ್ದೆ ಇವು ನಮ್ಮ ಆರೋಗ್ಯಕ್ಕೆ ಪೂರಕ. ಆದರೆ ಎಂತಹ ಆಹಾರ, ಯಾವ ರೀತಿಯ ವ್ಯಾಯಾಮ, ಎಷ್ಟು ನಿದ್ದೆ ಎಂಬುದೆಲ್ಲವೂ ಮುಖ್ಯವಾಗುತ್ತದೆ. ಅತಿಯಾದ ತೂಕ ಅನೇಕ ರೋಗಗಳಿಗೆ ಆಹ್ವಾನವನ್ನೀಯುತ್ತದೆ. ಅದಕ್ಕಾಗಿ ಮೊಟ್ಟಮೊದಲಿಗೆ ನಮ್ಮ ತೂಕವನ್ನು ಪ್ರಮಾಣಬದ್ಧವಾಗಿ ಇಟ್ಟುಕೊಳ್ಳುವುದು ವಿಹಿತ. ನಿಯಮಿತವಾದ ನಿದ್ದೆ, ದೈನಂದಿನ ಚಟುವಟಿಕೆ, ಸಮತೋಲನದ ಇತಿಮಿತಿ ಆಹಾರ ಸೇವನೆ ಇವೆಲ್ಲವೂ ನಮ್ಮ ತೂಕದ ಮೇಲೆ ಪರಿಣಾಮ ಬೀರುತ್ತವೆ. ವ್ಯಾಯಾಮವೆಂದರೆ ಜಿಮ್ಮಿಗೆ ಹೋಗಿ ಮಾಡುವ ಕಸರತ್ತಲ್ಲ. ಹತ್ತಿರದ ಜಾಗಕ್ಕೆ ಕಾರ್ ಅಥವಾ ಬೈಕ್ನಲ್ಲಿ ಹೋಗದೆ ನಡೆದುಕೊಂಡೇ ಹೋಗುವುದು, ಲಿಫ್ಟ್ ಬಳಸದೆ ಮೆಟ್ಟಲುಗಳ ಮೂಲಕ ಸಾಗುವುದು, ಆಟ ಆಡುವುದು, ಈಜುವುದು, ನೃತ್ಯ ಮಾಡುವುದು, ಮನೆಗೆಲಸ ಮಾಡುವುದು ಇವೆಲ್ಲವೂ ವ್ಯಾಯಾಮಗಳೇ. ಇವುಗಳ ಮೂಲಕವೂ ನಮ್ಮ ತೂಕವನ್ನು ಇಳಿಸಿಕೊಳ್ಳಬಹುದು. ನಾವು ಸೇವಿಸುವ ಆಹಾರವು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಕಸ ತಿನ್ನುವುದಕ್ಕಿಂತ ತುಸು ತಿನ್ನುವುದು ಲೇಸು, ಅದರಕ್ಕೆ ಕಹಿ ಉದರಕ್ಕೆ ಸಿಹಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆಗಳೆಲ್ಲವೂ ಆಹಾರಕ್ಕೂ ಆರೋಗ್ಯಕ್ಕೂ ಇರುವ ಸಂಬಂಧವನ್ನು ಸೂಚಿಸುತ್ತವೆ. ದಿನನಿತ್ಯ ಒಂದೇ ರೀತಿಯ ಆಹಾರ ಸೇವಿಸುವುದಕ್ಕಿಂತ ವೈವಿಧ್ಯಮಯವಾದ ಆಹಾರ, ಹಣ್ಣು, ತರಕಾರಿ,
ಧಾನ್ಯಗಳನ್ನು ಉಪಯೋಗಿಸುವುದರಿಂದ ನಮ್ಮ ದೇಹಕ್ಕೆ ಅಗತ್ಯವಾದ ಬೇರೆ ಬೇರೆ ಜೀವಸತ್ವಗಳು ದೊರೆಯುತ್ತವೆ. ಒಂದೊಂದರಲ್ಲಿ ಒಂದೊಂದು ಬಗೆಯ ಜೀವಸತ್ವಗಳಿರುತ್ತವೆ. ಅವೆಲ್ಲವೂ ನಮ್ಮ ಆರೋಗ್ಯಕ್ಕೆ ಪೂರಕವಾದವುಗಳೇ ಆಗಿರುತ್ತವೆ. ರೆಡಿಮೇಡ್ ಅಥವಾ ಸಂಸ್ಕರಿತ ಆಹಾರ ಸೇವಿಸುವುದಕ್ಕಿಂತ ತಾಜಾ ಹಣ್ಣು ತರಕಾರಿಗಳ ಸೇವನೆ ಸೂಕ್ತ. ರುಚಿಗೆ ಉಪ್ಪು ಅಗತ್ಯವಾದರೂ ಅದರ ಬಳಕೆ ಮಿತವಾಗಿದ್ದಷ್ಟು ಒಳ್ಳೆಯದು. ಮಾರುಕಟ್ಟೆಯಲ್ಲಿ ಸಿಗುವ ಕೆಲವು ತಿನಿಸುಗಳಲ್ಲಿ ಸಮುದ್ರದ ನೀರಿಗಿಂತ ಹೆಚ್ಚು ಉಪ್ಪಿರುತ್ತದೆ ಎಂಬುದನ್ನು ಮರೆಯಬಾರದು. ಅತಿಯಾದ ಉಪ್ಪು ಸೇವನೆ ಅನಾರೋಗ್ಯಕ್ಕೆ ಕಾರಣವೆಂಬುದನ್ನು ಮರೆಯುವಂತಿಲ್ಲ. ಆಸ್ಪತ್ರೆಗಳಲ್ಲಿ, ಔಷಧಿ ಅಂಗಡಿಗಳಲ್ಲಿ ಔಷಧಿ ಸಿಗುತ್ತದೆ. ಇವು ರೋಗ ಬಂದ ಮೇಲೆ ಸಿಗುವ ಔಷಧಿಗಳು. ನಾವು ಬಳಸುವ ಸಂಸ್ಕರಿತವಲ್ಲದ ಧಾನ್ಯ, ಹಣ್ಣು, ತರಕಾರಿ, ಬೀಜ, ಮೀನು, ಮಾಂಸಗಳಲ್ಲಿಯೂ ಆರೋಗ್ಯಕರವಾದ ಅಂಶಗಳಿವೆ. ಇವು ನಮ್ಮನ್ನು ಆಸ್ಪತ್ರೆ ಅಥವಾ ಔಷಧಿಯಂಗಡಿಗಳತ್ತ ಹೋಗದಂತೆ ತಡೆಯುತ್ತವೆ ಮತ್ತು ನಮಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸುತ್ತವೆ. ನಮ್ಮ ಪರಿಸರದಲ್ಲಿ ಆಯಾ ಕಾಲದಲ್ಲಿ ಬೆಳೆಯುವ ಬೆಳೆಗಳೆಲ್ಲವೂ ನಮ್ಮ ದೈಹಿಕ ಆರೋಗ್ಯಕ್ಕೆ ಪೂರಕವಾದವುಗಳಾಗಿರುತ್ತವೆ. ಆದ್ದರಿಂದ ಆಹಾರದಲ್ಲಿ ಅವುಗಳನ್ನು ಬಳಸಿಕೊಳ್ಳಬೇಕು. ಆಹಾರ ಸೇವಿಸುವುದು ಕೇವಲ ಹಸಿವಿಗಾಗಿ ಅಲ್ಲ, ಆರೋಗ್ಯಪೂರ್ಣವಾದ ಬದುಕನ್ನು ಜೀವಿಸುವುದಕ್ಕಾಗಿ. ಸಶಕ್ತ ಜನಸಮುದಾಯ ಒಂದು ದೇಶದ ಸಂಪತ್ತಾಗಿರುತ್ತದೆ. ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯಪೂರ್ಣವಾದ ಮಾನವ ಸಂಪನ್ಮೂಲ ನಾಡಿನಲ್ಲಿ ಬೆಳೆಯಬೇಕೆಂಬ ಆಶಯ ಈ ಲೇಖನದ್ದು. ಸಂಕ್ಷಿಪ್ತ ಸಾರಾಂಶ. ಸಾಮಾನ್ಯವಾಗಿ ಜನರಿಗೆ ಆರೋಗ್ಯಕರ ಜೀವನದ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದರೂ ಆಸ್ಥೆ ವಹಿಸುವುದಿಲ್ಲ. ಸಾಮಾನ್ಯವಾಗಿ ಜನರು ವೈದ್ಯರ ಫೀಸು ಕಟ್ಟುತ್ತಾ ಔಷಧಿಗಳನ್ನು ನುಂಗಲು ಕೊಡುವಷ್ಟು ಗಮನವನ್ನು ತಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ತಂದುಕೊಂಡು ಆರೋಗ್ಯಕರವಾಗಿರಲು ಗಮನ ಕೊಡುವುದಿಲ್ಲ. ಅನಾರೋಗ್ಯಕ್ಕೆ ಇದೇ ದೊಡ್ಡ ಸಮಸ್ಯೆಯಾಗಿದೆ. ಜನರು ವೈದ್ಯಕೀಯ ಪ್ರಿಸ್ಕ್ರಿಪ್ಷನ್ಗಳನ್ನು ತುಂಬುವಷ್ಟೇ ಆಸ್ಥೆಯಿಂದ ಆಹಾರದ ಶಕ್ತಿಯನ್ನು ಪಡೆದುಕೊಳ್ಳಲು ಆಸ್ಥೆ ತೋರುವುದಿಲ್ಲ. ಆಹಾರದಲ್ಲಿ ಯಾವ ಶಕ್ತಿ ಇದೆ ಎನ್ನುವುದೇ ಜನರಿಗೆ ಗೊತ್ತಿಲ್ಲದಿರುವುದು ಮುಖ್ಯ ಕಾರಣವಾಗಿದೆ. ಆಹಾರದಲ್ಲಿ ಸಣ್ಣ ಪುಟ್ಟ ಬದಲಾವಣೆ ತಂದುಕೊಂಡು ಆರೋಗ್ಯಕರ ಜೀವನ ಶೈಲಿಯನ್ನು ಬೆಳೆಸಿಕೊಳ್ಳುವುದರಿಂದ ಬಹಳಷ್ಟು ಉತ್ತಮ ಪರಿಣಾಮಗಳನ್ನು ಪಡೆಯಬಹುದು. ಮಾತ್ರವಲ್ಲ, ಬಹಳಷ್ಟು ಭಯಾನಕ ರೋಗಗಳು ಹತ್ತಿರಕ್ಕೂ ಸುಳಿಯದಂತೆ ಕೇವಲ ಆಹಾರ ಪದ್ಧತಿಯಿಂದಲೇ ಆರೋಗ್ಯಕರ ಜೀವನ ಪಡೆಯಲು ಸಾಧ್ಯವಿದೆ. ಇದಕ್ಕೆ ಆಹಾರದಲ್ಲಿ ಬದಲಾವಣೆ ತಂದು ಅದರಂತೆ ನಡೆದುಕೊಳ್ಳುವ ದೃಢ ನಿಶ್ಚಯವಿದ್ದರೆ ಸಾಕು. ಆರೋಗ್ಯ ಸಮಸ್ಯೆಗಳಿಂದ ದೂರವಾಗಲು ಔಷಧಿ ತಿನ್ನುವುದೇ ಅತಿ ನಂಬಿಕಾರ್ಹ, ನೇರ ಮತ್ತು ವೈಜ್ಞಾನಿಕ ಹಾದಿ ಎಂದು ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಕೆಲವೊಂದು ಪ್ರಕರಣಗಳಲ್ಲಿ ಇದು ನಿಜವಾಗಿಯೂ ಇರುತ್ತದೆ. ರೋಗಗಳಿಗೆ ಔಷಧಿ ತಿಂದರಷ್ಟೇ ಅವು ಗುಣವಾಗುತ್ತವೆ. ಇದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಸಣ್ಣ ಪುಟ್ಟ ಜೀವನಶೈಲಿಯ ಬದಲಾವಣೆಗಳಿಂದ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಅತಿ ಪರಿಣಾಮಕಾರಿಯಾಗಿ ನಿವಾರಿಸಬಹುದು ಎನ್ನುವ ವಾಸ್ತವವನ್ನು ಯಾರೂ ಅರ್ಥೈಸಿಕೊಳ್ಳುವುದೇ ಇಲ್ಲ. ವಾಸ್ತವದಲ್ಲಿ ಜೀವನಶೈಲಿ ಬದಲಾವಣೆಗಳಿಂದ ಹಲವಾರು ಲಾಭಗಳನ್ನು ಪಡೆದುಕೊಳ್ಳಬಹುದು. ರೋಗ ನಮ್ಮ ಹತ್ತಿರಕ್ಕೂ ಸುಳಿಯದಂತೆ ಮಾಡಲು ಆರೋಗ್ಯಕರ ಜೀವನದಿಂದ ಸಾಧ್ಯವಿದೆ. ಮೊದಲನೆಯದಾಗಿ, ಔಷಧಿಗಳು ಅಪಾಯಕಾರಿಯಾಗಬಹುದು ಮತ್ತು ಕೆಲವು ಅಡ್ಡ ಪರಿಣಾಮಗಳನ್ನು ದೇಹದ ಮೇಲೆ ಬೀರಬಹುದು. ಆದರೆ ಜೀವನಶೈಲಿ ಬದಲಾವಣೆಯಿಂದ ನೀವು ಪಡೆಯಬಹುದಾದ ಅಡ್ಡ ಪರಿಣಾಮಗಳೆಂದರೆ ಹೆಚ್ಚಿನ ಆರೋಗ್ಯ ಮತ್ತು ಅಧಿಕ ಶಕ್ತಿ. ಕೇವಲ ಸಕಾರಾತ್ಮಕ ಪರಿಣಾಮಗಳು ಮಾತ್ರ ಜೀವನಶೈಲಿ ಬದಲಾವಣೆಯಿಂದ ಪಡೆಯುವ ಉಡುಗೊರೆಯಾಗಿದೆ. ಎರಡನೆಯದಾಗಿ, ಔಷಧಿಗಳನ್ನು ನಮ್ಮ ಅನಾರೋಗ್ಯಕ್ಕೆ ನೀಡಲಾಗುತ್ತದೆ ಮತ್ತು ಆ ಸಮಸ್ಯೆಯನ್ನು ನಿವಾರಿಸುವ ಏಕಮಾತ್ರ ಉದ್ದೇಶ ಅದಕ್ಕಿರುತ್ತದೆ. ಆದರೆ ಜೀವನಶೈಲಿ ಬದಲಾವಣೆಗಳು ಆರೋಗ್ಯ ಸಮಸ್ಯೆಗಳು ಬಾರದಂತೆ ರಕ್ಷಿಸುತ್ತವೆ. ಮತ್ತು ದೇಹದ ಮೇಲೆ ಆಗುವ ಬದಲಾವಣೆ ಸಮತೋಲಿತ, ಅತಿ ದೀರ್ಘಕಾಲೀನ ಮತ್ತು ಹೆಚ್ಚು ವ್ಯಾಪಕವಾಗಿರುತ್ತದೆ. ಜೀವನವನ್ನು ಒಂದು ಉತ್ತಮ ದಿಕ್ಕಿನೆಡೆಗೆ ಕೊಂಡೊಯ್ಯುವ ಶಕ್ತಿ ಜೀವನಶೈಲಿ ಬದಲಾವಣೆಗೆ ಇದೆ. ನಮ್ಮ ಆಹಾರ ಪದ್ಧತಿ ಮತ್ತು ಸ್ವಲ್ಪ ನಿತ್ಯದ ವ್ಯಾಯಾಮವು ನಮಗೆ ಅನೂಹ್ಯವಾದುದನ್ನು ಆರೋಗ್ಯದಲ್ಲಿ ಸಾಧಿಸಲು ಅವಕಾಶ ಕೊಡುತ್ತದೆ. ಉದಾಹರಣೆಗೆ, ಆರೋಗ್ಯಕರ ಆಹಾರ ಕೊಬ್ಬಿನಂಶವನ್ನು ಕರಗಿಸುವ ಮೂಲಕ ತೂಕ ಕಾಪಾಡಿಕೊಳ್ಳಲು ನೆರವಾಗುತ್ತದೆ. ಜೊತೆಯಲ್ಲಿಯೇ ಹೃದಯದ ಸಾಮರ್ಥ್ಯವನ್ನು ಅಧಿಕಗೊಳಿಸುವುದು ಮತ್ತು ರಕ್ತ ಪರಿಚಲನೆ, ಮೆದುಳಿನ ಸಕ್ರಿಯತೆ ಹಾಗೂ ಮನಸ್ಥಿತಿ, ಇನ್ಸುಲಿನ್ ಸಂವೇದನೆ ಮತ್ತು ಮೂಳೆ ದೃಢತೆಯನ್ನು ಕಾಪಾಡುತ್ತದೆ. ಆಹಾರ ನೂರಾರು ಆರೋಗ್ಯ ಪಾಲನೆಯ ವಿಚಾರಗಳನ್ನು ತನ್ನಲ್ಲಿ ತುಂಬಿಕೊಂಡಿರುತ್ತದೆ. ಅದನ್ನು ಅರ್ಥೈಸಿಕೊಂಡರಷ್ಟೇ ಉತ್ತಮ ಆರೋಗ್ಯಕರ ಜೀವನ ಪಡೆಯಲು ಸಾಧ್ಯ. ಮುಖ್ಯವಾಗಿ ಏನನ್ನು ತಿನ್ನಬೇಕು ಮತ್ತು ಏನನ್ನು ಬಿಡಬೇಕು ಎನ್ನುವ ಜ್ಞಾನವನ್ನು ನಾವು ಮೊದಲು ಪಡೆದುಕೊಳ್ಳಬೇಕಿದೆ. ಜೀವನಶೈಲಿ ಬದಲಾವಣೆಯಲ್ಲಿ ಉತ್ತಮ ಆಹಾರ ಸೇವನೆ ಹಾಗೂ ಉತ್ತಮ ಜೀವನ ನಿರ್ವಹಣೆ ಎರಡೂ ಸೇರಿಕೊಂಡಿವೆ. ಜೀವನಶೈಲಿ ಬದಲಾವಣೆ ನಾವೇನು ತಿನ್ನುತ್ತೇವೆ ಎನ್ನುವುದನ್ನು ಹಾಗೂ ನಾವೇನು ಆಗುತ್ತೇವೆ ಎನ್ನುವುದನ್ನು ತಿಳಿಸುತ್ತದೆ. ಆಹಾರ ನಮ್ಮ ಜೀವನದ ಮೇಲೆ ಪ್ರತಿ ನಿಮಿಷವೂ ಪರಿಣಾಮ ಬೀರುತ್ತಲೇ ಇರುತ್ತದೆ.
ಹೀಗಾಗಿ ನಮ್ಮ ಆರೋಗ್ಯದ ಗಂಭೀರ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಮತ್ತು ಅಭಿವೃದ್ಧಿಪಡಿಸುವಲ್ಲಿ ಆಹಾರದ ಪ್ರಭಾವ ಅತ್ಯಧಿಕವಾಗಿರುತ್ತದೆ. ಅಂತಿಮವಾಗಿ ಹೇಳಬೇಕೆಂದರೆ ನಿತ್ಯವೂ ಔಷಧಿ ಸೇವಿಸುವುದಕ್ಕಿಂತ ಜೀವನಶೈಲಿಯಲ್ಲಿ ಬದಲಾವಣೆ ತಂದುಕೊಳ್ಳುವುದೇ ಶ್ರೇಯಸ್ಕರವಾಗಿದೆ. ಮನೆಯವರು ಮತ್ತು ಸ್ನೇಹಿತರ ಜೊತೆಯಾಗಿ ಕುಳಿತು ಮನೆಯಲ್ಲಿ ಆರೋಗ್ಯಕರ ಆಹಾರವನ್ನು ಸೇವಿಸುವುದೇ ಜೀವನಶೈಲಿಯಲ್ಲಿ ಅತ್ಯುತ್ತಮ ಬದಲಾವಣೆಯಾಗಬಲ್ಲದು. ಜೀವನದುದ್ದಕ್ಕೂ ನಮ್ಮ ಜೊತೆ ಉಳಿಯಬಲ್ಲ ಉತ್ತಮ ಆಹಾರದ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದರಿಂದ ನಾವು ಆರೋಗ್ಯಕರ ಜೀವನವನ್ನು ಪಡೆದುಕೊಳ್ಳಬಹುದು. ಆರಂಭದಲ್ಲಿ ನಮಗೆ ನಮ್ಮ ಜೀವನ ಶೈಲಿ ಬದಲಾವಣೆ ಅಥವಾ ಆಹಾರ ಪದ್ಧತಿಯಲ್ಲಿ ತರುವ ಬದಲಾವಣೆ ಬಹಳ ಕಷ್ಟವಾಗಿ ಕಾಣಿಸಬಹುದು. ಇದಕ್ಕೆ ಬದಲಾಗಿ ಒಂದು ಔಷಧಿ ಗುಳಿಗೆಯನ್ನು ತಿನ್ನುವುದೇ ಸೂಕ್ತ ಎಂದು ಅನಿಸಬಹುದು. ಹೌದು, ಜೀವನ ಶೈಲಿ ಬದಲಾವಣೆ ಸುಲಭ ಸಾಧ್ಯವಲ್ಲ. ಆರೋಗ್ಯಕರ ಜೀವನ ಮತ್ತು ವ್ಯಾಯಾಮಗಳ ಕುರಿತಂತೆ ಹಲವಾರು ಗೊಂದಲಪೂರಿತ ಮಾಹಿತಿಗಳಿವೆ. ಆದರೆ ಆರೋಗ್ಯಕರ ಜೀವನ ಶೈಲಿಯ ಮೂಲ ವಿಚಾರಗಳು ವಾಸ್ತವದಲ್ಲಿ ನೇರ ಮತ್ತು ದಿಟ್ಟವಾಗಿವೆ. ನಮಗೆ ಯಾವ ಆರೋಗ್ಯ ಸಮಸ್ಯೆಗಳಿವೆ ಅಥವಾ ಎಂತಹ ಆಹಾರ ನಮಗೆ ಇಷ್ಟ ಎನ್ನುವುದನ್ನು ಬದಿಗಿಟ್ಟು ಕೆಲವು ಆಹಾರದ ಪ್ರಮುಖ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಕು. ಉತ್ತಮ ಜೀವನಶೈಲಿ ಎಂದರೆ ಉತ್ತಮ ತೂಕ. ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಜೀವನಶೈಲಿ ಅಂಶಗಳೆಂದರೆ ಆಹಾರ ಒಂದೇ ಅಲ್ಲ. ನಮ್ಮ ಆರೋಗ್ಯದ ಮೇಲೆ ಇತರ ಅನೇಕ ಜೀವನಶೈಲಿ ಅಂಶಗಳೂ ಪರಿಣಾಮ ಬೀರುತ್ತವೆ. ಮುಖ್ಯವಾಗಿ, ನೀವು ಧೂಮಪಾನ ಮಾಡುತ್ತೀರಾ? ನೀವು ದಿನಕ್ಕೆ ಎಷ್ಟು ಅವಧಿಯವರೆಗೆ ನಿದ್ದೆ ಮಾಡುತ್ತೀರಿ? ನೀವು ಇಡೀ ದಿನ ಎಷ್ಟು ಚಟುವಟಿಕೆಯಿಂದ ಇರುತ್ತೀರಿ? ಎನ್ನುವ ಎಲ್ಲಾ ವಿಚಾರಗಳು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಜೀವನಶೈಲಿ ಅಂಶಗಳಾಗಿವೆ. ನಮ್ಮ ಚಟುವಟಿಕೆಯ ಮಟ್ಟವನ್ನು ನಾವು ಹೆಚ್ಚಿಸಿದಲ್ಲಿ ಹಲವಾರು ವಿಧದಲ್ಲಿ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೆಚ್ಚುತ್ತದೆ. ನಿತ್ಯವೂ ನಾವು ಕನಿಷ್ಠವೆಂದರೆ 30 ನಿಮಿಷಗಳಷ್ಟು ವ್ಯಾಯಾಮ ಮಾಡುವ ಗುರಿಯನ್ನು ಇಟ್ಟುಕೊಳ್ಳಬೇಕು. ವ್ಯಾಯಾಮವೆಂದರೆ ಯೋಗಾಸನ ಅಥವಾ ಅಂತಹ ಕಷ್ಟದ ಆಸನಗಳನ್ನು ಹಾಕಬೇಕು ಎಂದೇನಿಲ್ಲ. ಬೆಳಗಿನ ಜಾವ ಮತ್ತು ರಾತ್ರಿ ಊಟದ ನಂತರ ಒಂದಷ್ಟು ಹೊತ್ತು ವಾಕಿಂಗ್ ಹೋಗುವುದು, ಸಮಯ ಸಿಕ್ಕರೆ ಈಜುವುದರಲ್ಲಿ ಸ್ವಲ್ಪ ಸಮಯ ಕಳೆಯುವುದು. ನೃತ್ಯವೂ ಒಂದು ಉತ್ತಮ ವ್ಯಾಯಾಮದ ಸ್ವರೂಪವಾಗಿದೆ. ಪ್ರತಿ ದಿನ ಇಂತಹ ವ್ಯಾಯಾಮ ಚಟುವಟಿಕೆಗಳಿಂದ ನಮ್ಮ ಜೀವನ ಸಕ್ರಿಯವಾಗಿರುವಂತೆ ಗಮನಹರಿಸಬೇಕು. ಅಲ್ಲದೆ ಇನ್ನೂ ಹಲವಾರು ವಿಧದ ವ್ಯಾಯಾಮದ ಹಾದಿಗಳನ್ನು ನಾವು ನಮ್ಮಷ್ಟಕ್ಕೆ ಹುಡುಕಿಕೊಳ್ಳಬಹುದು. ಒಟ್ಟಾರೆಯಾಗಿ ನಮ್ಮ ಜೀವನ ಚಟುವಟಿಕೆಯಿಂದ ಕೂಡಿರಬೇಕು. ನೀವು ಪೆಡೋಮೀಟರ್ನಲ್ಲಿ 10,000 ಹೆಜ್ಜೆಗಳನ್ನು ಹಾಕುವುದಕ್ಕಿಂತ ಉತ್ತಮ ರೀತಿಯ ಚಟುವಟಿಕೆಯ ಜೀವನವನ್ನು ಹೊಂದುವುದು ಲಾಭಕರವಾಗಿದೆ. ನಾವು ಹತ್ತಿರದ ಜಾಗಕ್ಕೆ ಹೋಗಬೇಕೆಂದರೆ ಕಾರು ಅಥವಾ ದ್ವಿಚಕ್ರ ವಾಹನ ಬಳಸುವ ಬದಲಾಗಿ ನಡೆದು ಹೋಗಬೇಕು. ಲಿಫ್ಟ್ ಬಳಸುವ ಬದಲಾಗಿ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗಬೇಕು. ಬಹಳಷ್ಟು ಜನರಿಗೆ ವ್ಯಾಯಾಮವೆಂದರೆ ನಿತ್ಯವೂ 1 ಗಂಟೆ ಮಾಡುವ ದೈಹಿಕ ಕಸರತ್ತು ಎನ್ನುವ ಅಭಿಪ್ರಾಯವಿದೆ. ಆದರೆ ಇದು ತಪ್ಪು ಅಭಿಪ್ರಾಯ. ನಿತ್ಯದ ಜೀವನದಲ್ಲಿ ಚಟುವಟಿಕೆಯಿಂದ ಇರುವ ಮೂಲಕವೂ ನಾವು ದೈಹಿಕವಾಗಿ ಚೆನ್ನಾಗಿರಬಹುದು. ತೂಕ ಕಡಿಮೆ ಮಾಡಿಕೊಳ್ಳಲು ಇಷ್ಟು ಮಾಡಿದರೆ ಸಾಲದು. ಆದರೆ ಪ್ರತಿದಿನ ಜೀವನದಲ್ಲಿ ಈ ಬದಲಾವಣೆಗಳನ್ನು ಅಳವಡಿಸಿಕೊಂಡಲ್ಲಿ ನಿಧಾನವಾಗಿ ತೂಕ ಇಳಿಸಿಕೊಳ್ಳಬಹುದು. ವಾಸ್ತವದಲ್ಲಿ ನಮಗೆ ತೂಕ ಇಳಿಸಿಕೊಳ್ಳಬೇಕೆಂದರೆ ನಮ್ಮ ವೈದ್ಯರನ್ನು ಭೇಟಿಯಾಗಿ ಸಲಹೆ ಪಡೆದುಕೊಳ್ಳಬೇಕು ಅಥವಾ ಶಿಸ್ತಿನ ಆಹಾರದ ಕುರಿತು ಸಲಹೆ ಕೊಡುವ ಡಯಟಿಷಿಯನ್ನಿಂದ ವೈಯಕ್ತಿಕವಾಗಿ ಸಲಹೆಗಳನ್ನು ಪಡೆದುಕೊಳ್ಳಬಹುದು. ಆರೋಗ್ಯ ಉತ್ತಮವಾಗಿರಬೇಕೆಂದರೆ ತೂಕ ಬಹಳ ಮುಖ್ಯವಾದ ವಿಚಾರವಾಗಿದೆ. ಹೀಗಾಗಿ ತೂಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಕಡಿಮೆ ತೂಕವಿದ್ದಲ್ಲಿ ಆರೋಗ್ಯವಂತರಾಗಿರಬಹುದು ಎನ್ನುವುದೇ ಮುಖ್ಯವಾಗಿದೆ. ಹೆಚ್ಚು ತೂಕವಿರುವವರಿಗೆ ಹೃದಯದ ಮೇಲೆ ಒತ್ತಡ ಹೆಚ್ಚಾಗಿ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಬರಬಹುದು. ಅಲ್ಲದೆ ಮಂಡಿಗಳು ಮತ್ತಿತರ ಮೂಳೆಗಳ ಸಂಧಿಗಳ ಮೇಲೂ ಹೆಚ್ಚಿನ ಒತ್ತಡ ಏರ್ಪಡುತ್ತದೆ. ಹೆಚ್ಚುವರಿ ಕೊಬ್ಬಿನ ಕೋಶಗಳು ಇರುವುದರಿಂದ ಅದರದ್ದೇ ಆದ ಚಯಾಪಚಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಅಲ್ಲದೆ ಅತ್ಯಧಿಕ ಉರಿಯೂತದ ಸಮಸ್ಯೆ, ಹಾರ್ಮೋನ್ ಮಟ್ಟಗಳಲ್ಲಿ ಬದಲಾವಣೆಗಳು ಕಂಡು ಬಂದು ಇನ್ನಷ್ಟು ಆರೋಗ್ಯ ಸಮಸ್ಯೆಗಳು ಮೂಡಬಹುದು. ಅತಿಯಾದ ರಕ್ತದೊತ್ತಡದ ಅಪಾಯದಿಂದ ತಪ್ಪಿಸಿಕೊಳ್ಳಲು ತೂಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅತಿ ಮುಖ್ಯವಾದ ಮತ್ತು ಪ್ರಭಾವಿ ಉಪಾಯವಾಗಿದೆ. ಅಲ್ಲದೆ ಕಿಡ್ನಿ ಸಮಸ್ಯೆ, ಹೃದಯ ರೋಗ, ಮಧುಮೇಹದ ಟೈಪ್ 2 ಸಂಬಂಧಿಸಿದ ರೋಗ, ಮೂಳೆ ಮತ್ತು ಮೂಳೆ ಸಂಧಿಗಳ ಸ್ಥಿತಿ ಹಾಗೂ ಹಲವಾರು ಕ್ಯಾನ್ಸರ್ ರೋಗ ಇವುಗಳನ್ನು ತೂಕ ನಿಯಂತ್ರಣದ ಮೂಲಕ ನಿವಾರಣೆ ಮಾಡಿಕೊಳ್ಳಬಹುದು. ವೈವಿಧ್ಯಮಯ ಆಹಾರ ಸೇವನೆಯೇ ಆರೋಗ್ಯದ ಕೀಲಿಕೈ. ಹಲವಾರು ವಿಧಗಳ ಆಹಾರವನ್ನು ಸೇವಿಸುವುದೇ ಆರೋಗ್ಯಕರ ಶಿಸ್ತಿನ ಆಹಾರದ ಪ್ರಮುಖ ತತ್ವವಾಗಿದೆ. ಒಂದೇ ರೀತಿಯ ಆಹಾರ ಸೇವನೆಯಿಂದ ಪ್ರಯೋಜನವಿಲ್ಲ. ಅಕ್ಕಿಯಲ್ಲಿ ಉತ್ತಮ ಪೋಷಣೆ ಸಿಗುತ್ತದೆ ಎನ್ನುವ ಕಾರಣಕ್ಕೆ 3 ಹೊತ್ತು ಕೂಡ ಅಕ್ಕಿಯಿಂದ ಮಾಡಿದ ಆಹಾರವನ್ನು ಸೇವಿಸುವುದು ಸರಿಯಲ್ಲ.
ಒಂದು ಹೊತ್ತು ಅಕ್ಕಿಯಾದರೆ, ಮತ್ತೊಂದು ಹೊತ್ತು ಗೋಧಿ ಅಥವಾ ಜೋಳ ಮತ್ತು ಇನ್ನೊಂದು ಹೊತ್ತು ರಾಗಿ ತಿಂದರೆ ವಿವಿಧ ಪೌಷ್ಟಿಕ ಅಂಶಗಳು ನಮ್ಮ ದೇಹವನ್ನು ಸೇರುತ್ತವೆ. ಇದೇ ಮಾತು ಬೇಳೆಕಾಳುಗಳಿಗೂ ಮತ್ತು ಹಣ್ಣುಗಳಿಗೂ ಅನ್ವಯಿಸುತ್ತದೆ. ವಿವಿಧ ರೀತಿಯ ಹಣ್ಣುಗಳು ದೇಹಕ್ಕೆ ವಿವಿಧ ರೀತಿಯ ಪ್ರೋಟೀನ್ ಮತ್ತು ವಿಟಮಿನ್ಗಳನ್ನು ನೀಡುತ್ತವೆ. ವಿವಿಧ ರೀತಿಯ ಶಿಸ್ತಿನ ಆಹಾರ ಹಲವಾರು ಹೃದಯಕ್ಕೆ ಸಂಬಂಧಿಸಿದ ರೋಗ ಮತ್ತು ಕ್ಯಾನ್ಸರ್ಗಳನ್ನು ನಿವಾರಿಸಬಹುದು. ಆದರೆ ವಿಧದ ಆಹಾರಗಳು ಹೇಗೆ ಪರಿಣಾಮಕಾರಿ ಪ್ರಭಾವವನ್ನು ಬೀರುತ್ತದೆ ಎನ್ನುವುದು ವಿಚಿತ್ರವಾಗಿ ಕಾಣಬಹುದು. ನಾವು ಅತ್ಯುತ್ತಮ ಆರೋಗ್ಯಕ್ಕೆ ಯಾವ ಉತ್ತಮ ತೈಲವನ್ನು ಬಳಸಬಹುದು ಎನ್ನುವುದನ್ನು ತಿಳಿದುಕೊಂಡು ಅದನ್ನೇ ಬಳಸಬೇಕಾಗಿದೆ. ಹಾಗೆಯೇ ಯಾವ ಹಣ್ಣಿನಲ್ಲಿ ಅತ್ಯಧಿಕ ವಿಟಮಿನ್ ಇದೆ ಎನ್ನುವುದನ್ನು ತಿಳಿದುಕೊಂಡು ಅದನ್ನೇ ತಿನ್ನುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಒಂದು ರೀತಿಯ ಹಣ್ಣಿನಲ್ಲಿ ಬಹಳಷ್ಟು ವಿಟಮಿನ್ಗಳು ಇರಬಹುದು. ಆದರೆ ಮತ್ತೊಂದು ಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಅತ್ಯಧಿಕವಾಗಿರಬಹುದು. ಅಲ್ಲದೆ ಮತ್ತೊಂದು ರೀತಿಯ ಹಣ್ಣಿನಲ್ಲಿ ಅತ್ಯಧಿಕ ಪ್ರಮಾಣದ ಫೈಬರ್ ಅಂಶಗಳಿದ್ದು, ಮೊದಲ ಎರಡು ರೀತಿಯ ಹಣ್ಣಿನಲ್ಲಿ ಅದು ಇರದೇ ಇರಬಹುದು. ಎಲ್ಲಾ ಹಣ್ಣುಗಳು ತಮ್ಮದೇ ಆದ ಪ್ರೋಟೀನ್ ಅಂಶಗಳ ಒಂದು ಸಂಯೋಜನೆಯನ್ನು ಹೊಂದಿರುತ್ತವೆ. ಹೀಗಾಗಿ ಅಸಮತೋಲನವನ್ನು ತಡೆಯುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಹಣ್ಣುಗಳನ್ನು ಸೇವಿಸಬೇಕಿದೆ. ನಮ್ಮ ಇತರ ಆಹಾರಗಳಿಗೂ ಇದೇ ಅನ್ವಯವಾಗುತ್ತದೆ. ವಿಧದ ಆಹಾರವೆಂದರೆ ನಾವು ನಿತ್ಯವೂ ಎಷ್ಟು ವಿಭಿನ್ನ ರೀತಿಯ ಹಣ್ಣುಗಳನ್ನು ತಿನ್ನುತ್ತೇವೆ ಎನ್ನುವುದನ್ನು ಅವಲಂಬಿಸಿದೆ. ಸಮತೋಲನ ಆಹಾರದ ಕುರಿತು ಸಲಹೆ ನೀಡುವ ತಜ್ಞರ ಪ್ರಕಾರ ಬಹುತೇಕ ದಿನಗಳಲ್ಲಿ ಕನಿಷ್ಠ 20 ರಿಂದ 30 ರೀತಿಯ ಭಿನ್ನ ಆಹಾರವನ್ನು ಸೇವಿಸಬೇಕಿದೆ. ಅಂದರೆ ಟ್ರಿಕ್ ಅಂಶವಿರುವ ವಿವಿಧ ಹಣ್ಣುಗಳನ್ನು ವಿಭಿನ್ನ ಎಂದುಕೊಂಡು ತಿಂದರೆ ಪ್ರಯೋಜನವಿಲ್ಲ. ಸಿಟ್ರಿಕ್ ಅಂಶವಿರುವ ಒಂದು ಹಣ್ಣನ್ನು ತಿಂದರೆ ವಿಭಿನ್ನ ವಿಟಮಿನ್ ಇರುವ ಮತ್ತು ಪ್ರೋಟೀನ್ ಇರುವ ಹಣ್ಣನ್ನು ಇನ್ನೊಮ್ಮೆ ಆರಿಸಿಕೊಳ್ಳಬೇಕಿದೆ. ಮುಖ್ಯವಾಗಿ ಸಂಸ್ಕರಿಸದೇ ಇರುವ ಆಹಾರಗಳನ್ನೇ ಸೇವಿಸಬೇಕಿದೆ. ಸಂಸ್ಕರಿಸದೇ ಇರುವ ಆಹಾರಗಳು ಅತ್ಯಧಿಕ ಮಟ್ಟದಲ್ಲಿ ಪ್ರೋಟೀನ್ ಅಂಶಗಳನ್ನು ಹೊಂದಿದ್ದು, ಆರೋಗ್ಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ನಾವು ಎಂತಹ ಆಹಾರವನ್ನು ಸೇವಿಸಬೇಕು? ಪ್ರಾಕೃತಿಕ ಆಹಾರದ ಮಹತ್ವ. ನಮ್ಮ ನಿತ್ಯ ಜೀವನದಲ್ಲಿ ಸಂಸ್ಕರಿತ ಆಹಾರವೇ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತಿದೆ. ನಾವು ಬೆಳಗಿನ ಉಪಹಾರಕ್ಕೆ ಬ್ರೆಡ್ ತಿನ್ನುತ್ತೇವೆಯೇ ವಿನಃ ಅದರ ಬದಲಾಗಿ ಒಂದೆರಡು ಬಾಳೆ ಅಥವಾ ಸೀಬೆ ಅಥವಾ ಸೇಬು ಹಣ್ಣನ್ನು ತಿನ್ಬೇಕೆಂದು ಯೋಚಿಸುವುದಿಲ್ಲ. ನಿತ್ಯವೂ ಟೈಮ್ ಪಾಸ್ ಎಂದು ಚಿಪ್ಸ್ಗಳು ಮತ್ತು ಇನ್ನಿತರ ಸಂಸ್ಕರಿತ ಆಹಾರವನ್ನು ಮೆಲ್ಲುತ್ತೇವೆ. ಬಾಯಿ ಚಟ ಹಿಡಿಯಿತೆಂದು ಚಾಕಲೇಟು ತಿನ್ನುತ್ತೇವೆ. ಆದರೆ ಇದೇ ಸಮಯದಲ್ಲಿ ನಾವು ಚಾಕಲೇಟು ಬದಲಾಗಿ ನೆಲ್ಲಿಕಾಯಿ ಅಥವಾ ಬಾದಾಮಿ ಅಥವಾ ಶೇಂಗಾ ತಿನ್ನಬಹುದು ಎಂದುಕೊಳ್ಳುವುದಿಲ್ಲ. ಸಂಸ್ಕರಿತ ಆಹಾರಗಳು ಇಂದು ನಮ್ಮ ಜೀವನದ ಅಂಗವಾಗಿ ಬಿಟ್ಟಿದವೆ. ಆದರೆ ವಾಸ್ತವದಲ್ಲಿ ಸಂಸ್ಕರಿತ ಆಹಾರಗಳಿಗಿಂತ ತಾಜಾ ಆಹಾರವೇ ನಮ್ಮ ಆರೋಗ್ಯಕ್ಕೆ ನಿಜವಾದ ಪೋಷಣೆ ನೀಡುತ್ತದೆ. ಹಸಿ ತರಕಾರಿಗಳು ಮತ್ತು ತಾಜಾ ಹಣ್ಣುಗಳು ನೀಡುವ ಪೋಷಣೆಯನ್ನು ಬ್ರೆಡ್ ಅಥವಾ ಕೇಕುಗಳು ನೀಡಲು ಸಾಧ್ಯವಿಲ್ಲ. ಹೆಚ್ಚು ಸಂಸ್ಕರಿತವಲ್ಲದ ಆಹಾರವನ್ನು ನಿತ್ಯವೂ ಸೇವಿಸುವುದೇ ಆಹಾರ ಚಿಕಿತ್ಸೆಯ ಪ್ರಮುಖ ಅಸ್ತ್ರವಾಗಿದೆ. ಏಕೆಂದರೆ ಸಂಸ್ಕರಿತ ಆಹಾರದಲ್ಲಿ ಬಹಳಷ್ಟು ಆಹಾರದ ಸತ್ವಗಳು ಕಡಿಮೆಯಾಗಿರುತ್ತವೆ. ಕೆಲವೊಮ್ಮೆ ಸತ್ವಗಳೆಲ್ಲ ಮಾಯವಾಗಿ ಸತ್ವಹೀನವಾದ ಆಹಾರ ಮಾತ್ರ ಪೊಟ್ಟಣಗಳಲ್ಲಿ ಬಂದಿಯಾಗಿರುತ್ತದೆ. ನಿಜ ಹೇಳಬೇಕೆಂದರೆ ಸಂಸ್ಕರಣೆ ಎಂದರೆ ಆರೋಗ್ಯಕರ ಆಹಾರಕ್ಕೆ ಉಡುಪು ತೊಡಿಸಿದಂತೆ. ನಾವು ಪೋಷಣೆ ಮತ್ತು ಪ್ರೋಟೀನ್ಗಳಿಂದ ತುಂಬಿರುವ ಆಹಾರಕ್ಕೆ ಸುಂದರವಾಗಿ ಕಾಣುವ ಅಥವಾ ರುಚಿಯಾಗಿಸುವ ಹೆಸರಲ್ಲಿ ಮತ್ತು ಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಮಾರುವ ಉತ್ಪನ್ನವಾಗಿ ತಯಾರಿಸುವ ಭರದಲ್ಲಿ ಅದರಲ್ಲಿರುವ ಸತ್ವಗಳನ್ನೆಲ್ಲ ಹೀರಿಬಿಟ್ಟಿರುತ್ತೇವೆ. ಕೇವಲ ಸತ್ವಹೀನವಾದ ಆಹಾರವಾಗಿ ಸಂಸ್ಕರಿತ ವಸ್ತುಗಳು ನಮ್ಮ ಮುಂದೆ ಬಂದಿರುತ್ತವೆ. ಆರೋಗ್ಯಕ್ಕೆ ಲಾಭಕರವಲ್ಲದ ಹೆಚ್ಚುವರಿ ಪ್ರೋಟೀನ್ಗಳನ್ನು ಸಂಸ್ಕರಿತ ಆಹಾರದಲ್ಲಿ ಸೇರಿಸಲಾಗಿರುತ್ತದೆ. ಅವುಗಳಲ್ಲಿ ಕೆಲವು ಹೆಚ್ಚುವರಿ ಸೇರ್ಪಡೆಗೊಂಡಿರುವ ಮೂಲಸತ್ವಗಳು ಆರೋಗ್ಯಕ್ಕೆ ಹಾನಿಕರವಾಗಿಯೂ ಮಾರ್ಪಡಬಹುದು. ಹೀಗೆ ಸಂಸ್ಕರಿತವಲ್ಲದ ಪ್ರಾಕೃತಿಕ ಆಹಾರ ಉತ್ತಮ ಆರೋಗ್ಯಕ್ಕೆ ಉತ್ತಮ ಆಯ್ಕೆಯಾಗಬಲ್ಲದು. ಉದಾಹರಣೆಯಾಗಿ ಉಪ್ಪನ್ನೇ ತೆಗೆದುಕೊಳ್ಳಿ. ಉಪ್ಪು ರುಚಿಗೆ ಅಗತ್ಯವಾಗಿದ್ದರೂ ಅಧಿಕ ಪ್ರಮಾಣದಲ್ಲಿ ಸೇವಿಸಿದರೆ ಆರೋಗ್ಯ ಸಮಸ್ಯೆಗಳು ಬರುವುದು ತಪ್ಪದು. ಸಾಮಾನ್ಯವಾಗಿ ಉಪ್ಪನ್ನು ನಾವು ಬಹುವಾಗಿ ಎಲ್ಲಾ ಪದಾರ್ಥಗಳ ಜೊತೆಯೂ ಸೇವಿಸಲು ಇಷ್ಟಪಡುತ್ತೇವೆ. ಆದರೆ ವಯಸ್ಸಾಗುತ್ತಾ ಹೋದಂತೆ ಅಧಿಕ ಉಪ್ಪಿನ ಸೇವನೆ ರಕ್ತದೊತ್ತಡ ಸಮಸ್ಯೆಗೆ ಕಾರಣವಾಗಬಹುದು. ಹೀಗಾಗಿ ಹೃದಯಕ್ಕೆ ಸಂಬಂಧಿಸಿದ ರೋಗಗಳ ಅಪಾಯ ನಮಗೆ ಹೆಚ್ಚಾಗಬಹುದು. ಬಹಳಷ್ಟು ಆರೋಗ್ಯ ತಜ್ಞರು ಸೋಡಿಯಂ ಸೇವನೆಯನ್ನು ಕಡಿಮೆ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ. ಆದರೆ ಸೋಡಿಯಂ ಸೇವನೆಯನ್ನು ಅತಿಯಾಗಿ ಕಡಿಮೆ ಮಾಡುವುದು ಅಸಾಧ್ಯವೇ ಆಗಿದೆ. ಏಕೆಂದರೆ ನಾವು ಸೇವಿಸುವ ಬಹುತೇಕ ಸಂಸ್ಕರಿತ ಆಹಾರದಲ್ಲಿ ಉಪ್ಪಿನ ಬಳಕೆ ಆಗಿಯೇ ಇರುತ್ತದೆ. ಉತ್ಪಾದನೆಯ ಸಂದರ್ಭದಲ್ಲಿ ಬಹುತೇಕ ಸಂಸ್ಕರಿತ ಆಹಾರಗಳಲ್ಲಿ ಸೋಡಿಯಂ ಬಳಕೆಯಾಗಿರುತ್ತದೆ. ಸಂಸ್ಕರಿತ ಆಹಾರಗಳಾದ ಬ್ರೆಡ್, ಬೆಣ್ಣೆ ಹಾಗೂ ನಾವು ಬೆಳಗಿನ ಉಪಹಾರಕ್ಕಾಗಿ ಬಳಸುವ ಅನೇಕ ದವಸ ಧಾನ್ಯಗಳು ನಿತ್ಯವೂ ನಾವು ಅತಿಯಾದ ಸೋಡಿಯಂ ಸೇವನೆಗೆ ಕಾರಣವಾಗುವಂತೆ ಮಾಡುತ್ತವೆ.
ಕೆಲವು ವಾಣಿಜ್ಯ ಸೂಪ್ ಮಿಕ್ಸ್, ಸೂಪ್ ಸ್ಟಾಕ್ ಮತ್ತು ಕಾಂಡಿಮೆಂಟ್ಗಳು, ಟೊಮೆಟೊ ಸಾಸ್, ಸಮುದ್ರದ ನೀರಿಗಿಂತ ಹೆಚ್ಚು ಉಪ್ಪನ್ನು ಹೊಂದಿರುತ್ತವೆ. ಪ್ರಾಕೃತಿಕ ಆಹಾರದಲ್ಲಿ ಸಾಮಾನ್ಯವಾಗಿ ಉಪ್ಪಿನ ಅಂಶ ಬಹಳ ಕಡಿಮೆ ಇರುತ್ತದೆ. ಅಲ್ಲದೆ ಸಂಸ್ಕರಿತ ಆಹಾರಗಳಿಗೆ ಹೋಲಿಸಿದರೆ ಅದು ಹೆಚ್ಚುವರಿ ಪ್ರೋಟೀನ್ ಅಂಶಗಳನ್ನು ಹೊಂದಿರುತ್ತದೆ. ಗೋಧಿಯ ಹಿಟ್ಟು, ಸೂರ್ಯಕಾಂತಿ ಬೀಜ ಅಥವಾ ಸೇಬು ಹಣ್ಣನ್ನು ಇಡಿಯಾಗಿ ಹಸಿಯಾಗಿ ನೀವು ಪ್ರಾಕೃತಿಕವಾಗಿ ಸೇವಿಸಿದಲ್ಲಿ ಅಷ್ಟೊಂದು ಪ್ರಮಾಣದ ಸೋಡಿಯಂ ನಮ್ಮ ಹೊಟ್ಟೆಯನ್ನು ಸೇರುವುದಿಲ್ಲ. ಹಾಗೆಯೇ ಸಹಜವಾಗಿ ಪ್ರಕೃತಿದತ್ತವಾಗಿ ಇವುಗಳನ್ನು ಸೇವಿಸಿದಲ್ಲಿ ನಾವು ದುಪ್ಪಟ್ಟು ಪ್ರೋಟೀನ್ ಪಡೆಯಬಹುದು. ಇದರಿಂದ 4 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ, ಫೋಲೇಟ್ ಮತ್ತು ಕಬ್ಬಿಣದ ಅಂಶ, 10 ಪಟ್ಟು ಸತು ಮತ್ತು ಮ್ಯಾಗ್ನೆಶಿಯಂ ಹಾಗೂ 6 ಗ್ರಾಂಗಳಷ್ಟು ಹೆಚ್ಚುವರಿ ನಾರಿನಂಶ ಇವುಗಳನ್ನು ಪಡೆದುಕೊಳ್ಳುತ್ತೇವೆ. ಆದರೆ ಬಹಳಷ್ಟು ಜನರಿಗೆ ಪ್ರಾಕೃತಿಕ ಆಹಾರದ ಬದಲಾಗಿ ಆಗಾಗ್ಗೆ ಸಂಸ್ಕರಿತ ಆಹಾರವನ್ನು ಸೇವಿಸುವುದು ಹೆಚ್ಚು ದೊಡ್ಡ ಸಮಸ್ಯೆಯಾಗಲಾರದು. ಆದರೆ ನಮ್ಮ ಬಹುತೇಕ ಶಿಸ್ತಿನ ಆಹಾರ ಸಂಸ್ಕರಿತವಲ್ಲದ ಪ್ರಾಕೃತಿಕ ಸಂಪನ್ಮೂಲಗಳಿಂದ ಬರಬೇಕಿದೆ. ಕನಿಷ್ಠ ಸಂಸ್ಕರಿತ ಆಹಾರದಿಂದ ಬಹಳ ಲಾಭವಿದೆ. ತಾಜಾ ಹಣ್ಣು ಮತ್ತು ತಾಜಾ ತರಕಾರಿಗಳನ್ನು ಸೇವಿಸುವುದು, ಬೀಜ ಮತ್ತು ಕಾಯಿಗಳನ್ನು ತಿನ್ನುವುದು, ಇಡೀ ಧಾನ್ಯ ಮತ್ತು ಧಾನ್ಯದಿಂದ ಮಾಡಿದ ಆಹಾರ, ತಾಜಾ ಮಾಂಸ, ರೆಡ್ ಮೀಟ್ ಕೋಳಿ ಮಾಂಸ, ಮೀನು ಮತ್ತು ಮೊಟ್ಟೆಗ ಇತ್ಯಾದಿಗಳ ಸೇವನೆ ಆರೋಗ್ಯಕರ. ಈ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಪೋಷಣೆ ನೀಡುವ ಉತ್ತಮ ಸತ್ವಗಳನ್ನು ಹೊಂದಿವೆ. ವಿವಿಧ ರೀತಿಯ ಅನಾರೋಗ್ಯ ಸಮಸ್ಯೆಗಳನ್ನು ತಡೆಯುವ ಮತ್ತು ಚಿಕಿತ್ಸೆ ನೀಡುವ ಗುಣ ಈ ಆಹಾರಕ್ಕೆ ಇದೆ. ಆಹಾರವೇ ಚಿಕಿತ್ಸೆ. ನಾವು ಸೇವಿಸುವ ಆಹಾರವೇ ನಮಗೆ ಚಿಕಿತ್ಸೆಯಾಗುವ ರೀತಿಯಲ್ಲಿ ನಮ್ಮ ನಿತ್ಯದ ಜೀವನವನ್ನು ಬದಲಾಯಿಸುವುದು ನಮ್ಮ ಕೈಯಲ್ಲಿಯೇ ಇದೆ. ಸಾಮಾನ್ಯವಾಗಿ ನಾವೆಲ್ಲರೂ ಹೊಟ್ಟೆ ಹಸಿವೆಗಾಗಿ ತಿನ್ನುತ್ತೇವೆ ಎಂದುಕೊಳ್ಳುವುದಿದೆ. ಆದರೆ ನಾವು ಹಸಿವೆಗಾಗಿ ತಿನ್ನುವುದಕ್ಕಿಂತ ತಿನ್ನುವ ಚಪಲ ಮತ್ತು ಬಾಯಿ ಚಪಲಗಳಿಗಾಗಿ ಆಹಾರವನ್ನು ಸೇವಿಸುವುದೇ ಅಧಿಕವಾಗಿದೆ. ಆಹಾರವನ್ನು ಚಿಕಿತ್ಸೆಯಾಗಿ ನೋಡಿದಲ್ಲಿ ನಾವು ಬಾಯಿ ಚಪಲಕ್ಕಾಗಿ ಸಿಕ್ಕಿದ್ದನ್ನೆಲ್ಲ ತಿನ್ನುವುದನ್ನು ಬಿಟ್ಟು ಬಿಡಬಹುದು. ಆಹಾರವನ್ನು ಚಿಕಿತ್ಸೆಯಾಗಿ ನೋಡುವುದು ಹೊಸತೇನಲ್ಲ. ತಲಾಂತರದಿಂದ ನಮ್ಮ ಆಹಾರ ಪದ್ಧತಿ ಹಲವಾರು ರೋಗಗಳ ಉಪಶಮನಕ್ಕಾಗಿ ಎಂದೇ ರೂಪಿತವಾಗಿದ್ದವು. ಆದರೆ ನಾವು ಆ ವೈಜ್ಞಾನಿಕ ಆಹಾರ ಪದ್ಧತಿಯನ್ನು ನಿಧಾನವಾಗಿ ತೊರೆಯುತ್ತಾ ಬಂದು ಸಂಸ್ಕರಿತ ಆಹಾರಗಳ ಯುಗದಲ್ಲಿ ನೆಲೆಸಿದ್ದೇವೆ. ಪುರಾತನ ಕಾಲದಲ್ಲೇ 2000 ವರ್ಷಗಳ ಹಿಂದೆ ಗ್ರೀಕ್ನಲ್ಲಿ ಹಿಪ್ಪೋಕ್ರೆಟಿಕ್ಸ್ ಜೀವನ ಶೈಲಿ ಬದಲಾವಣೆ ಮೂಲಕ ಉತ್ತಮ ಆಹಾರವನ್ನು ಸೇವಿಸಿ ರೋಗಗಳಿಂದ ದೂರವಿರುವ ಬಗೆಯನ್ನು ವಿವರಿಸಿದ್ದ. ಆತ ಕೆಲವು ನಿರ್ದಿಷ್ಟ ರೋಗಗಳಿಗೆ ವಿವಿಧ ರೀತಿಯ ಆಹಾರ ಪಥ್ಯಗಳನ್ನು ನೀಡಿದ್ದ ಎನ್ನಲಾಗಿದೆ. ಔಷಧಿಯೇ ಆಹಾರವಾಗಲಿ ಮತ್ತು ಆಹಾರವೇ ಔಷಧಿಯಾಗಲಿ ಎನ್ನುವುದು ಆತ ನೀಡಿರುವ ಜನಪ್ರಿಯ ನಾಣ್ಣುಡಿಯಾಗಿದೆ. ಈಗಲೂ ಆಹಾರದ ಪಥ್ಯ ಹಲವಾರು ರೋಗಗಳಿಗೆ ಚಿಕಿತ್ಸೆಯಾಗಿ ಸೂಚಿಸಲಾಗುತ್ತದೆ. ನಾವು ವಾಯು, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಕಷ್ಟಪಡುತ್ತಾ ವೈದ್ಯರ ಬಳಿಗೆ ಹೋದರೆ ಅವರು ಆಲೂಗಡ್ಡೆ ಸೇರಿದಂತೆ ಹಲವು ವಾಯು ಸಮಸ್ಯೆ ತರುವ ತರಕಾರಿಗಳನ್ನು ತೊರೆಯುವಂತೆ ಹೇಳುತ್ತಾರೆ. ಹಾಗೆಯೇ ಕಿಡ್ನಿಯಲ್ಲಿ ಕಲ್ಲಾಗಿದೆ ಎಂದರೆ ಟೊಮ್ಯಾಟೊ ವರ್ಜ್ಯವಾಗುತ್ತದೆ. ಹೀಗೆ ಔಷಧಿಯಾಗಿ ಆಹಾರವನ್ನು ಆಯುರ್ವೇದ ಪದ್ಧತಿಯಲ್ಲಿ ಮಾತ್ರವಲ್ಲ, ಅಲೋಪತಿಯಲ್ಲೂ ಇಂದಿಗೂ ಬಳಸಲಾಗುತ್ತಿದೆ. ಅಲೋಪತಿ ವೈದ್ಯರು ನಮಗೆ ರೋಗಕ್ಕೆ ಚಿಕಿತ್ಸೆ ನೀಡುವಾಗ ಔಷಧಿ ನೀಡುವ ಜೊತೆಗೆ ಆಹಾರ ಪದ್ಧತಿಯಲ್ಲಿ ಕೆಲವು ಬದಲಾವಣೆಗಳನ್ನು ತರಲು ಸೂಚಿಸುತ್ತಾರೆ. ಆಹಾರವು ಚಿಕಿತ್ಸೆಯ ಒಂದು ಭಾಗವಾಗಿ ಪುರಾತನ ಕಾಲದಿಂದಲೂ ಬಂದಿರುವುದಕ್ಕಾಗಿಯೇ ಈಗಲೂ ಕೆಲವು ರೂಪದಲ್ಲಿ ಅದು ಪಥ್ಯವಾಗಿ ನಮ್ಮ ಮುಂದಿದೆ. ಹಾಗಿದ್ದ ಮೇಲೆ ನಾವು ಆಹಾರವನ್ನು ಸೇವಿಸುವ ಬದಲಾಗಿ ಔಷಧಿಯನ್ನು ಸೇವಿಸುವತ್ತಲೇ ಹೆಚ್ಚು ಆಕರ್ಷಿತರಾಗಿರುವುದು ಆರೋಗ್ಯಕ್ಕೆ ಹಾನಿಕಾರಕ. ನಿತ್ಯದ ಆರೋಗ್ಯ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಲು ನಾವು ಔಷಧಿಯನ್ನೇ ಸೇವಿಸಬೇಕಿಲ್ಲ. ಆಹಾರದಿಂದಲೇ ಬದಲಾವಣೆಯನ್ನು ಕಂಡುಕೊಳ್ಳಲು ಸಾಧ್ಯವಿದೆ. ಆಹಾರವನ್ನು ಬುದ್ಧಿವಂತಿಕೆಯಿಂದ ಸೇವಿಸಿ. ಆಹಾರವ ಕಿರಿದು ಮಾಡಿರಣ್ಣ ಆಹಾರವ ಕಿರಿದು ಮಾಡಿ. ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿವುದಯ್ಯ. ಅಕ್ಕಮಹಾದೇವಿ. ಆಹಾರ ಸೇವಿಸುವಾಗ ಏನು ತಿನ್ನಬೇಕು ಎನ್ನುವ ಬಗ್ಗೆ ನಮಗೆ ತಿಳಿದಿರುತ್ತದೆ. ಆದರೆ ಕೆಲವು ಸತ್ವಯುತ ಆಹಾರವೇ ಕೊಬ್ಬಿನಂಶವನ್ನು ಹೊಂದಿದ್ದು ಉರಿಯೂತವನ್ನು ಪ್ರಾಯೋಜಿಸುವುದು ನಮಗೆ ತಿಳಿದಿರುವುದಿಲ್ಲ. ಅಧಿಕವಾಗುತ್ತಿರುವ ಕೊಲೆಸ್ಟರಾಲ್ನ ಜೊತೆಯಲ್ಲಿಯೇ ಸ್ಯಾಚುರೇಟೆಡ್ ಕೊಬ್ಬು ಕೂಡ ಉರಿಯೂತವನ್ನು ಅಧಿಕ ಮಾಡುವ ಸಾಧ್ಯತೆ ಇದೆ. ಅದಕ್ಕೆ ಕಾರಣವೇನೆಂದರೆ ಡೈರಿ ಆಹಾರ ಮತ್ತು ಕೆಲವು ಮಾಂಸಾಹಾರಗಳು ಆರ್ಕಿಡೋನಿಕ್ ಆಸಿಡ್ ಹೊಂದಿದ್ದು ಅವುಗಳಲ್ಲಿ ದೇಹ ಉರಿಯೂತ ಪ್ರೋಟೀನ್ಗಳನ್ನು ಸೃಷ್ಟಿಸಲು ಬಳಸಿಕೊಳ್ಳುವ ಒಮೆಗಾ 6 ಫ್ಯಾಟಿ ಆಸಿಡ್ ಇರುತ್ತವೆ. ಸಾಮಾನ್ಯವಾಗಿ ಸ್ಯಾಚುರೇಟೆಡ್ ಕೊಬ್ಬು ಅಧಿಕವಾಗಿರುವ ಆಹಾರವನ್ನು ಸೇವಿಸುವ ಜನರಲ್ಲಿ ಸೊಂಟದ ಸುತ್ತಲೂ ಕೊಬ್ಬು ತುಂಬುತ್ತದೆ. ಪ್ರಯೋಗಾಲಯದಲ್ಲಿ ಪ್ರಾಣಿಗಳ ಮೇಲೆ ನಡೆಯುವ ಅಧ್ಯಯನದಲ್ಲಿ ಈ ಹೊಟ್ಟೆಯ ಸುತ್ತಲಿನ ಕೊಬ್ಬು ಅತ್ಯಧಿಕ ಪ್ರಮಾಣದಲ್ಲಿ ಉರಿಯೂತವನ್ನು ಸೃಷ್ಟಿಸುತ್ತದೆ ಎನ್ನುವುದು ತಿಳಿದು ಬಂದಿದೆ. ಅತ್ಯಧಿಕ ತೂಕವುಳ್ಳ ಮಂದಿ ಒಮೆಗಾ 3 ಫ್ಯಾಟಿ ಆಸಿಡ್ಗಳನ್ನು ಸೇವಿಸಿದಲ್ಲಿ ಉರಿಯೂತವನ್ನು ಪ್ರಾಯೋಜಿಸುವ ಮಟ್ಟ ಕಡಿಮೆಯಾಗುತ್ತದೆ ಎನ್ನುವುದು ತಿಳಿದು ಬಂದಿದೆ.
ಹಣ್ಣು ಮತ್ತು ತರಕಾರಿಗಳು ಉರಿಯೂತವನ್ನು ಕಡಿಮೆ ಮಾಡಲು ಕಾರಣವೆಂದರೆ ಅವುಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳೇ ತುಂಬಿಕೊಂಡಿರುತ್ತವೆ. ಈ ರೋಗದ ವಿರುದ್ಧ ಹೋರಾಟಗಾರರು ಸ್ವತಂತ್ರ ಕಣಗಳೆಂದು ಜನಪ್ರಿಯವಾಗಿರುವ ಪ್ರಾಕೃತಿಕವಾಗಿ ಮಾಲಿಕ್ಯೂಲ್ಗಳ ಪರಿಣಾಮವನ್ನು ತಟಸ್ಥಗೊಳಿಸುತ್ತವೆ. ದೇಹ ಗಾಯವೊಂದಕ್ಕೆ ಪ್ರತಿಕ್ರಿಯಿಸುವಂತೆ ಉರಿಯೂತ ಸೃಷ್ಟಿಸಿ ಸಮಸ್ಯೆಯ ವಿರುದ್ಧ ಕೆಲಸ ಮಾಡುತ್ತದೆ. ಕೋಶಗಳನ್ನು ರಕ್ಷಿಸಲು ಕೆಲವೇ ಆಂಟಿ ಆಕ್ಸಿಡೆಂಟ್ ಲಭ್ಯವಿರುವ ಸಮಯದಲ್ಲಿ ಹೆಚ್ಚು ಉರಿಯೂತಕ್ಕೆ ಕಾರಣವಾಗಬಹುದು. ದಿನಕ್ಕೆ 2 ಬಾರಿ ಹಣ್ಣು ಮತ್ತು ತರಕಾರಿ ಸೇವಿಸುವ ಮಂದಿ ತಮ್ಮ ದೇಹದಲ್ಲಿ ಸಿ ರಿಯಾಕ್ಟಿವ್ ಪ್ರೋಟೀನ್ ಪ್ರಮಾಣವನ್ನು 4 ವಾರಗಳಲ್ಲಿ 1/3 ಕಡಿಮೆ ಮಾಡಿಕೊಳ್ಳುತ್ತಾರೆ. ಬಹುತೇಕ ಉರಿಯೂತ ಹೋರಾಟ ಶಕ್ತ ಆಂಟಿ ಆಕ್ಸಿಡೆಂಟ್ ಅಧಿಕವಾಗಿರುವ ಕ್ಯಾರೋಟಿನೈಡ್ಗಳಾದ ಕ್ಯಾರೆಟ್, ಟೊಮ್ಯಾಟೊ ಮತ್ತು ಕೆಂಪು ಕ್ಯಾಪ್ಸಿಕಂಗಳಿಂದ ಸಿಗುತ್ತದೆ. ನಮ್ಮ ಬಾಯನ್ನು ಶುಚಿಯಾಗಿಟ್ಟುಕೊಳ್ಳುವುದು ಕೂಡ ಅಷ್ಟೇ ಅವಶ್ಯಕವಾಗಿದೆ. ಬಾಯಿಯ ವಸಡಿನ ದೇಹದಲ್ಲಿಡೀ ಉರಿಯೂತದ ಪ್ರಮಾಣವನ್ನು ಅಧಿಕಗೊಳಿಸುತ್ತದೆ. ಅಲ್ಲದೆ ಹೃದಯ ರೋಗ ಮತ್ತು ಮಧುಮೇಹದ ಪ್ರಮಾಣವನ್ನು ಏರಿಸುತ್ತದೆ. ಪರಿಸರ ಸ್ನೇಹಿಯಾದ ಆಹಾರ ಸೇವನೆ. ನಾವು ಆಹಾರವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸಾಮಾನ್ಯವಾಗಿ ಪರಿಸರದ ಬಗ್ಗೆ ಹೆಚ್ಚು ಗಮನ ಕೊಡುವುದಿಲ್ಲ. ಆದರೆ ಪರಿಸರ ಸ್ನೇಹಿ ಆಹಾರವನ್ನು ಸೇವಿಸುವುದು ಭವಿಷ್ಯದ ತಲೆಮಾರಿಗೂ ಆಹಾರ ಉಳಿಸುವ ನಿಟ್ಟಿನಲ್ಲಿ ಅತಿ ಅಗತ್ಯವಾಗಿದೆ. ಕೆಲವು ಆಹಾರ ಹೆಚ್ಚು ಪರಿಸರ ಸುಸ್ಥಿರವಾದ ಆಯ್ಕೆ ಎನ್ನುವುದನ್ನು ನಾವು ಕೇಳಿರಬಹುದು. ಆದರೆ ವಾಸ್ತವದಲ್ಲಿ ಅದರ ಅರ್ಥವೆಂದರೆ ನಮ್ಮ ಆಹಾರದ ಆಯ್ಕೆ ಪರಿಸರಕ್ಕೆ ಎಷ್ಟು ಪೂರಕವಾಗಿರುತ್ತದೆ ಎನ್ನುವುದರ ಕುರಿತಾಗಿ ತಿಳಿದುಕೊಳ್ಳಲು ನಮಗೆ ಆಹಾರದ ಮೂಲ ಪದ್ಧತಿಯ ಅರಿವು ಇರಬೇಕು ಎನ್ನುವುದು. ಕೃಷಿ ಭೂಮಿಯಲ್ಲಿ ಆಹಾರ ಹೇಗೆ ತಯಾರಾಗುತ್ತದೆ ಎನ್ನುವ ಬಗ್ಗೆಯೂ ತಿಳಿದುಕೊಂಡಿರಬೇಕು. ಈ ವಿವರಗಳನ್ನು ತಿಳಿದುಕೊಂಡಲ್ಲಿ ನಾವು ಇಂದಿನ ದಿನಗಳಲ್ಲಿ ಕಾಣುವ ಅತಿ ಕ್ಲಿಷ್ಟವಾದ ಆಹಾರ ಲೇಬಲ್ಗಳ ಕುರಿತು ಹೆಚ್ಚು ಜ್ಞಾನ ಸಂಪಾದಿಸಿಕೊಳ್ಳಬಹುದು. ನಾವು ಸಾಮಾನ್ಯವಾಗಿ ಮಾರುಕಟ್ಟೆಗಳಲ್ಲಿ ಲಭ್ಯವಾಗುವ ಆಹಾರ ಪದಾರ್ಥಗಳ ಜೊತೆಯಲ್ಲಿ ಸಾವಯವ, ಜೈವಿಕ, ಕುಲಾಂತರಿ, ಸುಸ್ಥಿರ ಮೊದಲಾದ ಹಣೆಪಟ್ಟಿಗಳನ್ನು ನೋಡುತ್ತೇವೆ. ಆದರೆ ಅವುಗಳ ವಿಶೇಷತೆ ಏನು ಮತ್ತು ಏನನ್ನು ಬಳಸಿದಲ್ಲಿ ಆರೋಗ್ಯಕರ ಎನ್ನುವ ಬಗ್ಗೆ ಯೋಚಿಸಲು ಹೋಗುವುದಿಲ್ಲ. ಸಾವಯವ ಆಹಾರ ಪದಾರ್ಥಗಳನ್ನು ಯಾವುದೇ ಕೃತಕ ಕೀಟನಾಶಕ ಅಥವಾ ಕೃತಕ ಗೊಬ್ಬರಗಳನ್ನು ಬಳಸದೆ ಉತ್ಪಾದಿಸಲಾಗುತ್ತದೆ. ಇದಕ್ಕೆ ಪೂರಕವಾಗಿ ಮಣ್ಣಿನ ಸವಕಳಿಯನ್ನು ಕಂಪೋಸ್ಟಿಂಗ್ ಹಾಗೂ ಬೆಳೆ ಆವರ್ತನ ಅಥವಾ ಸರದಿ ಕೃಷಿಯ ಮೂಲಕ ನಿಯಂತ್ರಿಸಲಾಗುತ್ತದೆ. ಕೀಟಗಳು ಅಥವಾ ರೋಗಗಳನ್ನು ಪ್ರಾಕೃತಿಕ ವಿಧಾನಗಳಲ್ಲಿ ಅಥವಾ ಯಾಂತ್ರಿಕವಾಗಿ ನಿಯಂತ್ರಿಸಲಾಗುತ್ತದೆ. ಹೀಗಾಗಿ ಸಾವಯವ ರೂಪದಲ್ಲಿ ಬೆಳೆದ ತರಕಾರಿ ಅಥವಾ ದವಸ ಧಾನ್ಯಗಳಲ್ಲಿ ಸಿಂಥೆಟಿಕ್ ರಾಸಾಯನಿಕ ಕಶ್ಮಲಗಳ ಪ್ರಭಾವ ಕಡಿಮೆ ಇರುತ್ತದೆ. ಜೈವಿಕ ಆಹಾರ. ಬಯೋಡೈನಾಮಿಕ್ ಎನ್ನುವ ಲೇಬಲ್ ಇರುವ ಆಹಾರ ಪದಾರ್ಥಗಳು ಹೇಗೆ ಸಿದ್ಧವಾಗಿವೆ ಎಂದು ಕೃಷಿ ಸ್ವರೂಪದ ಕುರಿತು ಪ್ರಶ್ನೆ ಎಬ್ಬಿಸುತ್ತವೆ. ಈ ಆಹಾರದ ಕೃಷಿಯಲ್ಲಿ ಸಾವಯವ ಮಾದರಿಯಲ್ಲಿಯೇ ತತ್ವಗಳನ್ನು ಬಳಸಿರುವುದಾಗಿ ಹೇಳಲಾಗುತ್ತದೆ. ಆದರೆ ಕೆಲವು ಹೆಚ್ಚುವರಿ ನಿಯಂತ್ರಣಗಳನ್ನು ಕೈಗೊಂಡಿರಲಾಗುತ್ತದೆ. ಬಯೋಡೈನಾಮಿಕ್ ಕೃಷಿಯಲ್ಲಿ ಸಂಪೂರ್ಣ ಹೊಲವನ್ನು ಮುಚ್ಚಿದ ವ್ಯವಸ್ಥೆಯನ್ನಾಗಿ ನೋಡಲಾಗುತ್ತದೆ. ಹೀಗಾಗಿ ಕೃಷಿ ಭೂಮಿಯ ಒಂದು ಭಾಗದ ತ್ಯಾಜ್ಯವನ್ನು ಅದೇ ಕೃಷಿ ಭೂಮಿಯ ಮತ್ತೊಂದು ಭಾಗದಲ್ಲಿ ಪ್ರಾಕೃತಿಕವಾಗಿ ಪುನರ್ಬಳಕೆ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಗೊಬ್ಬರಕ್ಕೆ ಕಂಪೋಸ್ಟ್ ಆಗಿ ಬಳಕೆಯಾಗುತ್ತದೆ. ಬಯೋಡೈನಾಮಿಕ್ ಪದ್ಧತಿಯಲ್ಲಿ ಪರಿಸರದ ಕುರಿತಾಗಿ ಅತೀವ ಕಾಳಜಿ ವಹಿಸಲಾಗುತ್ತದೆ. ಕುಲಾಂತರಿ ಆಹಾರ. ಜೆನೆಟಿಕಲಿ ಮಾಡಿಫೈಡ್ ಅಥವಾ ಕುಲಾಂತರಿ ಆಹಾರಗಳು ಸಸ್ಯ ಅಥವಾ ಪ್ರಾಣಿಯ ಮೇಲೆ ಹೊಸ ವಂಶವಾಹಿನಿಯನ್ನು ತೂರಿಸುವ ಮೂಲಕ ಅವುಗಳಿಗೆ ಹೊಸ ಗುಣಲಕ್ಷಣಗಳನ್ನು ನೀಡಿ ಸೃಷ್ಟಿಸಲಾಗುತ್ತದೆ. ಮುಖ್ಯವಾಗಿ ವಂಶವಾಹಿನಿಯನ್ನು ಸುಧಾರಿಸಿ ಈ ಆಹಾರ ಪದಾರ್ಥಗಳು ರೋಗ ಮುಕ್ತವಾಗುವಂತೆ ಮಾಡಲಾಗುತ್ತದೆ. ಮುಖ್ಯವಾಗಿ ಸೋಯಾಬೀನ್, ಹತ್ತಿ ಮತ್ತು ಕನೋಲಗಳನ್ನು ಕಳೆಯನ್ನು ಕೊಲ್ಲುವಂತಹ ರೀತಿಯಲ್ಲಿ ಬೆಳೆಯಲಾಗುತ್ತದೆ. ಹೀಗಾಗಿ ಈ ಬೆಳೆಗಳು ಸ್ವತಃ ಕಳೆಗಳನ್ನು ಕೊಲ್ಲುವ ಅತಿಯಾದ ಸಬಲ ಬೆಳೆಗಳಾಗಿ ಕೃಷಿ ಭೂಮಿಯಲ್ಲಿ ಏಕಸ್ವಾಮ್ಯ ಪಡೆದುಕೊಳ್ಳುತ್ತವೆ. ಕೆಲವರು ಕುಲಾಂತರಿ ಬೆಳೆಗಳು ಆರೋಗ್ಯಕ್ಕೆ ಹಾನಿಕರ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಕುಲಾಂತರಿ ಬೆಳೆಗಳಲ್ಲಿ ಕಳೆಗಳನ್ನು ಕೊಲ್ಲುವ ಗುಣಗಳು ಅತಿಯಾಗಿ ತುಂಬಿಕೊಂಡಿರುವ ಸಾಧ್ಯತೆಯನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ. ಈ ಗುಣಗಳು ಆಹಾರಗಳಲ್ಲೂ ಬಾಕಿ ಉಳಿಯುವ ಕಾರಣದಿಂದಾಗಿ ಆಕಸ್ಮಿಕ ಅಲರ್ಜಿಗಳು ಕಾಣಿಸಿಕೊಳ್ಳುವ ಸಾಧ್ಯತೆಯನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ. ಪರಿಸರ ಕಾರಣಗಳಿಗಾಗಿಯೂ ಇವುಗಳನ್ನು ಆರೋಗ್ಯಕ್ಕೆ ಹಾನಿಕರ ಎಂದು ಪರಿಗಣಿಸಲಾಗುತ್ತದೆ. ಇವುಗಳು ಸ್ವತಃ ಕಳೆಗಳಾಗಿ ಬೆಳೆದಲ್ಲಿ ಸಸ್ಯಗಳಲ್ಲಿ ಇರುವ ನಿರೋಧಕ ಶಕ್ತಿಯನ್ನು ಸಂಪೂರ್ಣವಾಗಿ ತೆಗೆದು ಹಾಕಲು ಸಾಧ್ಯವಿಲ್ಲ ಎನ್ನಲಾಗುತ್ತದೆ. ಸುಸ್ಥಿರ ಆಹಾರ. ಒಂದು ಆಹಾರದ ಆಯ್ಕೆ ಸುಸ್ಥಿರವಾಗಿದ್ದಲ್ಲಿ ಆ ಆಹಾರದ ಉತ್ಪಾದನೆಯನ್ನು ದೀರ್ಘಕಾಲದವರೆಗೂ ಪರಿಸರದ ಮೇಲೆ ಯಾವುದೇ ಅಡ್ಡ ಪರಿಣಾಮಗಳು ಆಗದಂತೆ ಉತ್ಪತ್ತಿ ಮಾಡಲು ಸಾಧ್ಯವಿದೆ ಎನ್ನಲಾಗುತ್ತಿದೆ. ಸುಸ್ಥಿರವಲ್ಲದ ಆಹಾರ ಕಡಿಮೆ ಅವಧಿಯವರೆಗೆ ಮಾತ್ರ ಇದ್ದು, ಬಳಿಕ ಸರ್ವನಾಶವಾಗಿ ಬಿಡುತ್ತದೆ. ಅಥವಾ ಸುಸ್ಥಿರವಲ್ಲದ ಆಹಾರ ಸೃಷ್ಟಿಯಲ್ಲಿ ಹೆಚ್ಚು ಸಂಪನ್ಮೂಲಗಳ ಬಳಕೆಯಾಗುತ್ತಿರಬಹುದಾಗಿದೆ.
ಅಂದರೆ ಬಹಳಷ್ಟು ಇಂಧನಗಳ ಬಳಕೆ ಅಥವಾ ಹಸಿರು ಮನೆಯನಿಲಗಳ ಉತ್ಪಾದನೆ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತಿದ್ದರೆ ಅಂತಹ ಆಹಾರ ಪದ್ಧತಿಯನ್ನು ನಾವು ಸುಸ್ಥಿರವಲ್ಲದೆ ಉತ್ಪಾದಿಸಿರುವ ಕೃಷಿ ವಿಧಾನಕ್ಕೆ ಸೇರಿಸುತ್ತೇವೆ. ಸುಸ್ಥಿರ ಆಹಾರ ಅತಿಯಾಗಿ ಕೊರತೆ ಕಾಡುತ್ತಿರಬಹುದು. ಅಥವಾ ದೀರ್ಘಾವಧಿಯಲ್ಲಿ ಅದೇ ಆಹಾರ ದುಬಾರಿಯಾಗಿ ಬಿಡುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಹೇಳಬೇಕೆಂದರೆ ಕೃಷಿಭೂಮಿಯಲ್ಲಿ ಬೆಳೆದ ಆಹಾರಗಳಾಗಿರುವ ಹಣ್ಣು, ತರಕಾರಿ, ಧಾನ್ಯ, ಕಡಲೆ ಮತ್ತು ಬೀಜಗಳು ಹೆಚ್ಚು ಸುಸ್ಥಿರವಾದ ಆಹಾರ ಆಯ್ಕೆಗಳಾಗಿವೆ. ಇವುಗಳನ್ನು ಅವು ಬೆಳೆಯುವ ಋತುವಿನಲ್ಲಿಯೇ ಬಳಸಿಕೊಂಡಲ್ಲಿ ಹೆಚ್ಚು ಸುಸ್ಥಿರವಾದ ಆಹಾರ ಆಯ್ಕೆಗಳಾಗುತ್ತವೆ. ಪ್ರಾಣಿಗಳ ಆಹಾರ ಹೆಚ್ಚಾಗಿ ಸಂಪನ್ಮೂಲ ಬಳಕೆ ಅಧಿಕವಾಗಿರುವ ಆಹಾರ ಆಯ್ಕೆಗಳಾಗಿರುತ್ತವೆ. ಹಾಗೆಂದು ಎಲ್ಲಾ ಮಾಂಸಾಹಾರವೂ ಸಂಪನ್ಮೂಲ ಕೊರತೆಯನ್ನು ತರುತ್ತದೆ ಎನ್ನಲು ಸಾಧ್ಯವಿಲ್ಲ. 2 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಔಷಧಿಗಳಿಗಿಂತ ಪರಿಣಾಮಕಾರಿ ಜೀವನ ಶೈಲಿ ಬದಲಾವಣೆ. ಲೇಖನದ ಕರ್ತೃ ಯಾರು? ಉತ್ತರ, ಔಷಧಿಗಳಿಗಿಂತ ಪರಿಣಾಮಕಾರಿ ಜೀವನ ಶೈಲಿ ಬದಲಾವಣೆ. ಲೇಖನದ ಕರ್ತೃ ವಸುಂಧರಾ ಭೂಪತಿಯವರು. ಕನ್ನಡದ ಪ್ರಮುಖ ಲೇಖಕಿಯರಲ್ಲಿ ವಸುಂಧರಾ ಭೂಪತಿಯವರು ಒಬ್ಬರು. ಪ್ರಶ್ನೆ 2, ಔಷಧಿಗಳಿಗಿಂತ ಪರಿಣಾಮಕಾರಿ ಜೀವನ ಶೈಲಿ ಬದಲಾವಣೆ. ಲೇಖನದ ತಿರುಳೇನು? ಉತ್ತರ, ಔಷಧಿಗಳಿಗಿಂತ, ಸುಸ್ಥಿರವಲ್ಲದ ಸಂಸ್ಕರಿತ ಆಹಾರಗಳಿಗಿಂತ ಸುಸ್ಥಿರವಾದ ಪ್ರಾಕೃತಿಕ ಆಹಾರವೇ ಅಥವಾ ಪರಿಣಾಮಕಾರಿ ಜೀವನ ಶೈಲಿ ಬದಲಾವಣೆಯೇ ಉತ್ತಮ ಆರೋಗ್ಯಕ್ಕೆ ಪ್ರಬಲ ಕಾರಣ ಎಂಬುದನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಲೇಖನದ ಮೂಲ ತಿರುಳು, ಆಶಯ. ಪ್ರಶ್ನೆ 3, ಅನಾರೋಗ್ಯಕ್ಕೆ ದೊಡ್ಡ ಸಮಸ್ಯೆ ಯಾವುದು? ಉತ್ತರ, ಸಾಮಾನ್ಯವಾಗಿ ಜನರಿಗೆ ಆರೋಗ್ಯಕರ ಜೀವನದ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದರೂ ಆಸ್ಥೆ ವಹಿಸುವುದಿಲ್ಲ. ಅವರು ವೈದ್ಯರ ಫೀಸು ಕಟ್ಟುತ್ತಾ ಔಷಧಿಗಳನ್ನು ನುಂಗಲು ಕೊಡುವಷ್ಟು ಗಮನವನ್ನು ತಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ತಂದುಕೊಂಡು ಆರೋಗ್ಯಕರವಾಗಿರಲು ಗಮನ ಕೊಡದಿರುವುದೇ ಅನಾರೋಗ್ಯಕ್ಕೆ ದೊಡ್ಡ ಸಮಸ್ಯೆಯಾಗಿದೆ. ಪ್ರಶ್ನೆ 4, ಆರೋಗ್ಯ ಸಮಸ್ಯೆಗಳಿಂದ ದೂರವಾಗಲು ನಾವೆಲ್ಲ ತಿಳಿದುಕೊಂಡದ್ದೇನು? ಉತ್ತರ, ಆರೋಗ್ಯ ಸಮಸ್ಯೆಗಳಿಂದ ದೂರವಾಗಲು ಔಷಧಿ ತಿನ್ನುವುದೇ ಅತಿ ನಂಬಿಕಾರ್ಹ, ನೇರ ಮತ್ತು ವೈಜ್ಞಾನಿಕ ಹಾದಿ ಎಂದು ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಆದರೆ ಇದು ತಪ್ಪು ಗ್ರಹಿಕೆ. ಪ್ರಶ್ನೆ 5, ಜೀವನ ಶೈಲಿ ಬದಲಾವಣೆಗಳಿಂದಾಗುವ ಪ್ರಯೋಜನ ತಿಳಿಸಿ. ಉತ್ತರ, ಜೀವನ ಶೈಲಿ ಬದಲಾವಣೆಯಲ್ಲಿ ಉತ್ತಮ ಆಹಾರ ಸೇವನೆ ಹಾಗೂ ಉತ್ತಮ ಜೀವನ ನಿರ್ವಹಣೆ ಎರಡೂ ಸೇರಿಕೊಂಡಿವೆ. ಎಂದರೆ, ಉತ್ತಮ ಆಹಾರ ಸೇವನೆ ಹಾಗೂ ಉತ್ತಮ ಜೀವನ ನಿರ್ವಹಣೆ ಇವು ಜೀವನ ಶೈಲಿ ಬದಲಾವಣೆಗಳಿಂದಾಗುವ ಪ್ರಯೋಜನಗಳು. ಪ್ರಶ್ನೆ 6, ಉತ್ತಮ ಜೀವನ ಶೈಲಿ ಎಂದರೇನು? ಉತ್ತರ, ಉತ್ತಮ ಜೀವನ ಶೈಲಿ ಎಂದರೆ ಉತ್ತಮ ತೂಕ. ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಜೀವನ ಶೈಲಿ ಅಂಶಗಳೆಂದರೆ ಆಹಾರ ಒಂದೇ ಅಲ್ಲ. ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುವ ಆಹಾರವೂ ಸಹಿತ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಪ್ರಶ್ನೆ 7, ಪರಿಸರ ಸ್ನೇಹಿ ಆಹಾರ ಸೇವನೆ ಬಗ್ಗೆ ತಿಳಿಸಿ. ಉತ್ತರ, ನಾವು ಆಹಾರವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಪರಿಸರದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಏಕೆಂದರೆ ಪರಿಸರ ಸ್ನೇಹಿ ಆಹಾರವನ್ನು ಸೇವಿಸುವುದು ಭವಿಷ್ಯದ ತಲೆಮಾರಿಗೂ ಆಹಾರ ಉಳಿಸುವ ನಿಟ್ಟಿನಲ್ಲಿ ಅತಿ ಅಗತ್ಯವಾಗಿದೆ. ಪ್ರಶ್ನೆ 8, ಸಾವಯವ ಆಹಾರ ಪದಾರ್ಥ ಕುರಿತು ತಿಳಿಸಿ. ಉತ್ತರ, ಸಾವಯವ ಆಹಾರ ಪದಾರ್ಥಗಳನ್ನು ಯಾವುದೇ ಕೃತಕ ಕೀಟನಾಶಕ ಅಥವಾ ಕೃತಕ ಗೊಬ್ಬರಗಳನ್ನು ಬಳಸದೆ ಉತ್ಪಾದಿಸಲಾಗುತ್ತದೆ. ಹೀಗಾಗಿ ಸಾವಯವ ರೂಪದಲ್ಲಿ ಬೆಳೆದ ತರಕಾರಿ ಅಥವಾ ದವಸ ಧಾನ್ಯಗಳಲ್ಲಿ ಸಿಂಥೆಟಿಕ್ ರಾಸಾಯನಿಕ ಕಶ್ಮಲಗಳ ಪ್ರಭಾವ ಕಡಿಮೆಯಿದ್ದು, ಇದು ಆರೋಗ್ಯಕ್ಕೆ ಹೆಚ್ಚು ಸಹಾಯಕಾರಿಯಾಗಿದೆ. ಪ್ರಶ್ನೆ 9, ಜೈವಿಕ ಆಹಾರದ ಬಗ್ಗೆ ತಿಳಿಸಿ. ಉತ್ತರ, ಕೃಷಿ ಭೂಮಿಯ ಒಂದು ಭಾಗದ ತ್ಯಾಜ್ಯವನ್ನು ಅದೇ ಕೃಷಿ ಭೂಮಿಯ ಮತ್ತೊಂದು ಭಾಗದಲ್ಲಿ ಪ್ರಾಕೃತಿಕವಾಗಿ ಪುನರ್ಬಳಕೆ ಮಾಡಲಾಗುತ್ತದೆ. ಕೃಷಿಯ ಈ ತ್ಯಾಜ್ಯ ವಸ್ತು ಸಾಮಾನ್ಯವಾಗಿ ಗೊಬ್ಬರಕ್ಕೆ ಕಂಪೋಸ್ಟ್ ಆಗಿ ಬಳಕೆಯಾಗುವುದೇ ಜೈವಿಕ ಆಹಾರವಾಗಿದೆ. ಪ್ರಶ್ನೆ 10, ಕುಲಾಂತರಿ ಆಹಾರದ ಬಗ್ಗೆ ತಿಳಿಸಿ. ಉತ್ತರ, ಜೆನೆಟಿಕಲಿ ಮಾಡಿಫೈಡ್ ಅಥವಾ ಕುಲಾಂತರಿ ಆಹಾರಗಳು ಮುಖ್ಯವಾಗಿ ವಂಶವಾಹಿನಿಯನ್ನು ಸುಧಾರಿಸಿ ರೋಗ ಮುಕ್ತವಾಗುವಂತೆ ಮಾಡುತ್ತವೆ. ಮುಖ್ಯವಾಗಿ ಸೋಯಾಬೀನ್, ಹತ್ತಿ ಮತ್ತು ಕನೋಲಗಳನ್ನು ಕಳೆಯನ್ನು ಕೊಲ್ಲುವಂತಹ ರೀತಿಯಲ್ಲಿ ಬೆಳೆಯಲಾಗುತ್ತದೆ. 5 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಉತ್ತಮ ಜೀವನ ಶೈಲಿಯನ್ನು ಕುರಿತು ವಿವರಿಸಿ. ಉತ್ತರ, ನಮ್ಮ ದೇಹದ ತೂಕವನ್ನು ನಮ್ಮ ಆರೋಗ್ಯಕ್ಕೆ ತಕ್ಕಂತೆ ಕಡಿಮೆ ಮಾಡಿಕೊಳ್ಳುವುದೇ ಉತ್ತಮ ಜೀವನ ಶೈಲಿ. ಹೀಗಾಗಿ ಉತ್ತಮ ಜೀವನ ಶೈಲಿ ಎಂದರೆ ಉತ್ತಮವಾದ ತೂಕವೇ ಆಗಿದೆ. ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಜೀವನ ಶೈಲಿ ಅಂಶಗಳೆಂದರೆ ಆಹಾರ ಒಂದೇ ಅಲ್ಲ. ನಮ್ಮ ಆರೋಗ್ಯದ ಮೇಲೆ ನಿದ್ದೆಯ ಅವಧಿ, ಚಟುವಟಿಕೆಯ ಸಮಯ, ಧೂಮಪಾನದ ಇತಿಮಿತಿ ಈ ಮೊದಲಾದ ಅಂಶಗಳೂ ಪರಿಣಾಮ ಬೀರುತ್ತವೆ. ಎಂದರೆ, ಇವು ಸಹಿತ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಜೀವನ ಶೈಲಿ ಅಂಶಗಳಾಗಿವೆ.
ನಮ್ಮ ಚಟುವಟಿಕೆಯ ಮಟ್ಟವನ್ನು ನಾವು ಹೆಚ್ಚಿಸಿದಲ್ಲಿ ಹಲವಾರು ವಿಧದಲ್ಲಿ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೆಚ್ಚುತ್ತದೆ. ನಿತ್ಯವೂ ನಾವು ಕನಿಷ್ಠವೆಂದರೆ 30 ನಿಮಿಷಗಳಷ್ಟು ವ್ಯಾಯಾಮ ಮಾಡುವ ಗುರಿಯನ್ನು ಇಟ್ಟುಕೊಳ್ಳಬೇಕು. ವ್ಯಾಯಾಮವೆಂದರೆ ಬೆಳಗಿನ ಜಾವ ಮತ್ತು ರಾತ್ರಿ ಊಟದ ನಂತರ ಒಂದಷ್ಟು ಹೊತ್ತು ವಾಕಿಂಗ್ ಹೋಗುವುದು, ಸಮಯ ಸಿಕ್ಕರೆ ಈಜುವುದರಲ್ಲಿ ಸ್ವಲ್ಪ ಸಮಯ ಕಳೆಯುವುದು. ನೃತ್ಯವೂ ಒಂದು ಉತ್ತಮ ವ್ಯಾಯಾಮದ ಸ್ವರೂಪವಾಗಿದೆ. ಪ್ರತಿ ದಿನ ಇಂತಹ ವ್ಯಾಯಾಮ ಚಟುವಟಿಕೆಗಳಿಂದ ನಮ್ಮ ಜೀವನ ಸಕ್ರಿಯವಾಗಿರುವಂತೆ ಗಮನಹರಿಸಬೇಕು. ಅಲ್ಲದೆ ಇನ್ನೂ ಹಲವಾರು ವಿಧದ ವ್ಯಾಯಾಮದ ಹಾದಿಗಳನ್ನು ನಾವು ನಮ್ಮಷ್ಟಕ್ಕೆ ಹುಡುಕಿಕೊಳ್ಳಬಹುದು. ಒಟ್ಟಾರೆಯಾಗಿ ನಮ್ಮ ಜೀವನ ಚಟುವಟಿಕೆಯಿಂದ ಕೂಡಿರಬೇಕು. ನಾವು ಹತ್ತಿರದ ಜಾಗಕ್ಕೆ ಹೋಗಬೇಕೆಂದರೆ ನಡೆದು ಹೋಗಬೇಕು. ಲಿಫ್ಟ್ ಬಳಸುವ ಬದಲಾಗಿ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗಬೇಕು. ಬಹಳಷ್ಟು ಜನರ ಪ್ರಕಾರ ವ್ಯಾಯಾಮವೆಂದರೆ ನಿತ್ಯವೂ 1 ಗಂಟೆ ಮಾಡುವ ದೈಹಿಕ ಕಸರತ್ತು ಆಗಿದೆ. ಆದರೆ ಇದು ತಪ್ಪು ಅಭಿಪ್ರಾಯ. ನಿತ್ಯದ ಜೀವನದಲ್ಲಿ ಚಟುವಟಿಕೆಯಿಂದ ಇರುವ ಮೂಲಕವೂ ನಾವು ದೈಹಿಕವಾಗಿ ಚೆನ್ನಾಗಿರಬಹುದು. ಪ್ರತಿದಿನ ಜೀವನದಲ್ಲಿ ಈ ಬದಲಾವಣೆಗಳನ್ನು ಅಳವಡಿಸಿಕೊಂಡಲ್ಲಿ ನಿಧಾನವಾಗಿ ತೂಕ ಕಡಿಮೆ ಮಾಡಿಕೊಳ್ಳಬಹುದು. ಆರೋಗ್ಯ ಉತ್ತಮವಾಗಿರಬೇಕೆಂದರೆ ತೂಕ ಬಹಳ ಮುಖ್ಯವಾದ ವಿಚಾರವಾಗಿದೆ. ಹೀಗಾಗಿ ತೂಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಕಡಿಮೆ ತೂಕವಿದ್ದಲ್ಲಿ ಆರೋಗ್ಯವಂತರಾಗಿರಬಹುದು ಎನ್ನುವುದೇ ಮುಖ್ಯವಾಗಿದೆ. ಹೆಚ್ಚು ತೂಕವಿರುವವರಿಗೆ ಹೃದಯದ ಮೇಲೆ ಒತ್ತಡ ಹೆಚ್ಚಾಗಿ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಬರಬಹುದು. ಅಲ್ಲದೆ ಮಂಡಿಗಳು ಮತ್ತಿತರ ಮೂಳೆಗಳ ಸಂಧಿಗಳ ಮೇಲೂ ಹೆಚ್ಚಿನ ಒತ್ತಡ ಏರ್ಪಡುತ್ತದೆ. ಅಲ್ಲದೆ ಅತ್ಯಧಿಕ ಉರಿಯೂತದ ಸಮಸ್ಯೆ, ಹಾರ್ಮೋನ್ ಮಟ್ಟಗಳಲ್ಲಿ ಬದಲಾವಣೆಗಳು ಕಂಡು ಬಂದು ಇನ್ನಷ್ಟು ಆರೋಗ್ಯ ಸಮಸ್ಯೆಗಳು ಮೂಡಬಹುದು. ಅತಿಯಾದ ರಕ್ತದೊತ್ತಡದ ಅಪಾಯದಿಂದ ತಪ್ಪಿಸಿಕೊಳ್ಳಲು ತೂಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅತಿ ಮುಖ್ಯವಾದ ಮತ್ತು ಪ್ರಭಾವಿ ಉಪಾಯವಾಗಿದೆ. ಅಲ್ಲದೆ ಕಿಡ್ನಿ ಸಮಸ್ಯೆ, ಹೃದಯ ರೋಗ, ಮಧುಮೇಹದ ಟೈಪ್ 2 ಸಂಬಂಧಿಸಿದ ರೋಗ, ಮೂಳೆ ಮತ್ತು ಮೂಳೆ ಸಂಧಿಗಳ ಸ್ಥಿತಿ ಹಾಗೂ ಹಲವಾರು ಕ್ಯಾನ್ಸರ್ ರೋಗ ಇವುಗಳನ್ನು ತೂಕ ನಿಯಂತ್ರಣದ ಮೂಲಕ ನಿವಾರಣೆ ಮಾಡಿಕೊಳ್ಳಬಹುದು. ಪ್ರಶ್ನೆ 2. ವೈವಿಧ್ಯಮಯ ಆಹಾರ ಸೇವನೆಯೇ ಆರೋಗ್ಯದ ಕೀಲಿ ಕೈ ಹೇಗೆ? ವಿವರಿಸಿ. ಉತ್ತರ: ವೈವಿಧ್ಯಮಯ ಆಹಾರ ಸೇವನೆಯೇ ಆರೋಗ್ಯದ ಕೀಲಿ ಕೈ. ಒಂದೇ ತರಹದ ಆಹಾರ ಸೇವನೆ ಆರೋಗ್ಯಕರ ಜೀವನಕ್ಕೆ ಅಷ್ಟು ಸೂಕ್ತವಲ್ಲ. ಹಲವಾರು ವಿಧಗಳ ಆಹಾರವನ್ನು ಸೇವಿಸುವುದೇ ಆರೋಗ್ಯಕರ ಶಿಸ್ತಿನ ಆಹಾರದ ಪ್ರಮುಖ ತತ್ವವಾಗಿದೆ. ಒಂದೇ ರೀತಿಯ ಆಹಾರ ಸೇವನೆಯಿಂದ ಪ್ರಯೋಜನವಿಲ್ಲ. ಅಕ್ಕಿಯಲ್ಲಿ ಉತ್ತಮ ಪೋಷಣೆ ಸಿಗುತ್ತದೆ ಎನ್ನುವ ಕಾರಣಕ್ಕೆ 3 ಹೊತ್ತು ಕೂಡ ಅಕ್ಕಿಯಿಂದ ಮಾಡಿದ ಆಹಾರವನ್ನು ಸೇವಿಸುವುದು ಸರಿಯಲ್ಲ. ಒಂದು ಹೊತ್ತು ಅಕ್ಕಿಯಾದರೆ ಮತ್ತೊಂದು ಹೊತ್ತು ಗೋಧಿ ಅಥವಾ ಜೋಳ ಮತ್ತು ಇನ್ನೊಂದು ಹೊತ್ತು ರಾಗಿ ತಿಂದರೆ ವಿವಿಧ ಪೌಷ್ಟಿಕ ಅಂಶಗಳು ನಮ್ಮ ದೇಹವನ್ನು ಸೇರುತ್ತವೆ. ಇದೇ ಮಾತು ಬೇಳೆಕಾಳುಗಳಿಗೂ ಮತ್ತು ಹಣ್ಣುಗಳಿಗೂ ಅನ್ವಯಿಸುತ್ತದೆ. ವಿವಿಧ ರೀತಿಯ ಹಣ್ಣುಗಳು ದೇಹಕ್ಕೆ ವಿವಿಧ ರೀತಿಯ ಪ್ರೋಟೀನ್ ಮತ್ತು ವಿಟಮಿನ್ಗಳನ್ನು ನೀಡುತ್ತವೆ. ವಿವಿಧ ರೀತಿಯ ಶಿಸ್ತಿನ ಆಹಾರ ಹಲವಾರು ಹೃದಯಕ್ಕೆ ಸಂಬಂಧಿಸಿದ ರೋಗ ಮತ್ತು ಕ್ಯಾನ್ಸರ್ಗಳನ್ನು ನಿವಾರಿಸಬಹುದು. ವಿವಿಧ ರೀತಿಯ ಆಹಾರಗಳು ಪರಿಣಾಮಕಾರಿ ಪ್ರಭಾವವನ್ನು ಬೀರುತ್ತವೆ. ನಾವು ಅತ್ಯುತ್ತಮ ಆರೋಗ್ಯಕ್ಕೆ ಉತ್ತಮ ತೈಲ, ಅತ್ಯಧಿಕ ವಿಟಮಿನ್ ಇರುವ ಹಣ್ಣು ಬಳಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಎಲ್ಲಾ ಹಣ್ಣುಗಳು ತಮ್ಮದೇ ಆದ ಪ್ರೋಟೀನ್ ಅಂಶಗಳ ಒಂದು ಸಂಯೋಜನೆಯನ್ನು ಹೊಂದಿರುತ್ತವೆ. ಹೀಗಾಗಿ ಅಸಮತೋಲನವನ್ನು ತಡೆಯುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಹಣ್ಣುಗಳನ್ನೂ ಸೇವಿಸಬೇಕಿದೆ. ನಮ್ಮ ಇತರ ಆಹಾರಗಳಿಗೂ ಇದೇ ಅನ್ವಯವಾಗುತ್ತದೆ. ವಿಧವಿಧದ ಆಹಾರವೆಂದರೆ ನಾವು ನಿತ್ಯವೂ ಎಷ್ಟು ವಿಭಿನ್ನ ರೀತಿಯ ಹಣ್ಣುಗಳನ್ನು ತಿನ್ನುತ್ತೇವೆ ಎನ್ನುವುದನ್ನು ಅವಲಂಬಿಸಿದೆ. ಸಮತೋಲನ ಆಹಾರದ ಕುರಿತು ಸಲಹೆ ನೀಡುವ ತಜ್ಞರ ಪ್ರಕಾರ ಬಹುತೇಕ ದಿನಗಳಲ್ಲಿ ಕನಿಷ್ಠ 20 ರಿಂದ 30 ರೀತಿಯ ಭಿನ್ನ ಆಹಾರವನ್ನು ಸೇವಿಸಬೇಕಿದೆ. ಅಂದರೆ ಟ್ರಿಕ್ ಅಂಶವಿರುವ ವಿವಿಧ ಹಣ್ಣುಗಳನ್ನು ವಿಭಿನ್ನ ಎಂದುಕೊಂಡು ತಿಂದರೆ ಪ್ರಯೋಜನವಿಲ್ಲ. ಸಿಟ್ರಿಕ್ ಅಂಶವಿರುವ ಒಂದು ಹಣ್ಣನ್ನು ತಿಂದರೆ ವಿಭಿನ್ನ ವಿಟಮಿನ್ ಮತ್ತು ಪ್ರೋಟೀನ್ ಇರುವ ಹಣ್ಣನ್ನು ಇನ್ನೊಮ್ಮೆ ಆರಿಸಿಕೊಳ್ಳಬೇಕಿದೆ. ಮುಖ್ಯವಾಗಿ ಸಂಸ್ಕರಿಸದೇ ಇರುವ ಆಹಾರಗಳನ್ನೇ ಸೇವಿಸಬೇಕಿದೆ. ಸಂಸ್ಕರಿಸದೇ ಇರುವ ಆಹಾರಗಳು ಅತ್ಯಧಿಕ ಮಟ್ಟದಲ್ಲಿ ಪ್ರೋಟೀನ್ ಅಂಶಗಳನ್ನು ಹೊಂದಿದ್ದು ಆರೋಗ್ಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತವೆ. ಪ್ರಶ್ನೆ 3. ನಾವು ಎಂತಹ ಆಹಾರವನ್ನು ಸೇವಿಸಬೇಕು? ವಿವರಿಸಿ. ಉತ್ತರ: ನಮ್ಮ ಆರೋಗ್ಯ ಸಂರಕ್ಷಣೆಯ ದೃಷ್ಟಿಯಿಂದ ಪ್ರಾಕೃತಿಕ ಆಹಾರ ಸೇವನೆ ಅತ್ಯಂತ ಪ್ರಮುಖವಾಗಿದೆ. ಹೀಗಾಗಿ ಪ್ರಾಕೃತಿಕ ಆಹಾರದ ಮಹತ್ವ ತಿಳಿಯಬೇಕಾದದ್ದು ಅತಿ ಮುಖ್ಯ. ಪ್ರಾಕೃತಿಕ ಆಹಾರದ ಮಹತ್ವ: ನಮ್ಮ ನಿತ್ಯ ಜೀವನದಲ್ಲಿ ಸಂಸ್ಕರಿತ ಆಹಾರವೇ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತಿದೆ. ನಾವು ಬೆಳಗಿನ ಉಪಹಾರಕ್ಕೆ ಬ್ರೆಡ್ ತಿನ್ನದೆ ಬದಲಾಗಿ ಒಂದೆರಡು ಬಾಳೆ ಅಥವಾ ಸೀಬೆ ಅಥವಾ ಸೇಬು ಹಣ್ಣನ್ನು ತಿನ್ನುವುದು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ನಿತ್ಯವೂ ಟೈಮ್ ಪಾಸ್ಗೆಂದು ಚಿಪ್ಸ್ ಮತ್ತು ಇನ್ನಿತರ ಸಂಸ್ಕರಿತ ಆಹಾರವನ್ನು ಬಾಯಿ ಚಟ ಹಿಡಿಯಿತೆಂದು ಚಾಕಲೇಟು ತಿನ್ನದೆ
ಅದೇ ಸಮಯದಲ್ಲಿ ಈ ಸಂಸ್ಕರಿತ ಆಹಾರಗಳ ಬದಲಾಗಿ ನೆಲ್ಲಿಕಾಯಿ ಅಥವಾ ಬಾದಾಮಿ ಅಥವಾ ಶೇಂಗಾ ತಿನ್ನುವುದು ಒಳ್ಳೆಯದು. ಸಂಸ್ಕರಿತ ಆಹಾರಗಳು ಇಂದು ನಮ್ಮ ಜೀವನದ ಅಂಗವಾಗಿ ಬಿಟ್ಟಿವೆ. ಆದರೆ ವಾಸ್ತವದಲ್ಲಿ ಸಂಸ್ಕರಿತ ಆಹಾರಗಳಿಗಿಂತ ತಾಜಾ ಆಹಾರವೇ ನಮ್ಮ ಆರೋಗ್ಯಕ್ಕೆ ನಿಜವಾದ ಪೋಷಣೆ ನೀಡುತ್ತದೆ. ಹಸಿ ತರಕಾರಿಗಳು ಮತ್ತು ತಾಜಾ ಹಣ್ಣುಗಳು ನೀಡುವ ಪೋಷಣೆಯನ್ನು ಬ್ರೆಡ್ ಅಥವಾ ಕೇಕುಗಳು ನೀಡಲು ಸಾಧ್ಯವಿಲ್ಲ. ಹೆಚ್ಚು ಸಂಸ್ಕರಿತವಲ್ಲದ ಆಹಾರವನ್ನು ನಿತ್ಯವೂ ಸೇವಿಸುವುದೇ ಆಹಾರ ಚಿಕಿತ್ಸೆಯ ಪ್ರಮುಖ ಅಸ್ತ್ರವಾಗಿದೆ. ಏಕೆಂದರೆ ಸಂಸ್ಕರಿತ ಆಹಾರದಲ್ಲಿ ಬಹಳಷ್ಟು ಆಹಾರದ ಸತ್ವಗಳು ಕಡಿಮೆಯಾಗಿರುತ್ತವೆ. ಕೆಲವೊಮ್ಮೆ ಸತ್ವಗಳೆಲ್ಲ ಮಾಯವಾಗಿ ಸತ್ವಹೀನವಾದ ಆಹಾರ ಮಾತ್ರ ಪೊಟ್ಟಣಗಳಲ್ಲಿ ಬಂದಿಯಾಗಿರುತ್ತದೆ. ನಿಜ ಹೇಳಬೇಕೆಂದರೆ ಸಂಸ್ಕರಣೆ ಎಂದರೆ ಆರೋಗ್ಯಕರ ಆಹಾರಕ್ಕೆ ಉಡುಪು ತೊಡಿಸಿದಂತೆ. ಆರೋಗ್ಯಕ್ಕೆ ಲಾಭಕರವಲ್ಲದ ಹೆಚ್ಚುವರಿ ಪ್ರೋಟೀನ್ಗಳನ್ನು ಸಂಸ್ಕರಿತ ಆಹಾರದಲ್ಲಿ ಸೇರಿಸಲಾಗಿರುತ್ತದೆ. ಅವುಗಳಲ್ಲಿ ಕೆಲವು ಹೆಚ್ಚುವರಿ ಸೇರ್ಪಡೆಗೊಂಡಿರುವ ಮೂಲಸತ್ವಗಳು ಆರೋಗ್ಯಕ್ಕೆ ಹಾನಿಕರವಾಗಿಯೂ ಮಾರ್ಪಡಬಹುದು. ಹೀಗೆ ಸಂಸ್ಕರಿತವಲ್ಲದ ಪ್ರಾಕೃತಿಕ ಆಹಾರ ಉತ್ತಮ ಆರೋಗ್ಯಕ್ಕೆ ಉತ್ತಮ ಆಯ್ಕೆಯಾಗಬಲ್ಲದು. ಪ್ರಶ್ನೆ 4. ನಾವು ಸೇವಿಸುವ ಆಹಾರವೇ ನಮಗೆ ಚಿಕಿತ್ಸೆಯಾಗಬೇಕಾದ ಬಗೆಯನ್ನು ವಿವರಿಸಿ. ಉತ್ತರ: ನಾವು ಸೇವಿಸುವ ಆಹಾರವೇ ನಮಗೆ ಚಿಕಿತ್ಸೆಯಾಗಬೇಕು. ಇದರಿಂದ ನಮ್ಮ ಆರೋಗ್ಯ ಸುಧಾರಿಸುವುದರಲ್ಲಿ ಯಾವ ಸಂದೇಹವಿಲ್ಲ. ನಾವು ಸೇವಿಸುವ ಆಹಾರವೇ ನಮಗೆ ಚಿಕಿತ್ಸೆಯಾಗುವ ರೀತಿಯಲ್ಲಿ ನಮ್ಮ ನಿತ್ಯದ ಜೀವನವನ್ನು ಬದಲಾಯಿಸುವುದು ನಮ್ಮ ಕೈಯಲ್ಲಿಯೇ ಇದೆ. ಸಾಮಾನ್ಯವಾಗಿ ನಾವೆಲ್ಲರೂ ಹೊಟ್ಟೆ ಹಸಿವೆಗಾಗಿ ತಿನ್ನುತ್ತೇವೆ ಎಂದುಕೊಳ್ಳುತ್ತೇವೆ. ಆದರೆ ನಾವು ಹಸಿವೆಗಾಗಿ ತಿನ್ನುವುದಕ್ಕಿಂತ ತಿನ್ನುವ ಚಪಲ ಮತ್ತು ಬಾಯಿ ಚಪಲಗಳಿಗಾಗಿ ಆಹಾರವನ್ನು ಸೇವಿಸುವುದೇ ಅಧಿಕವಾಗಿದೆ. ಆಹಾರವನ್ನು ಚಿಕಿತ್ಸೆಯಾಗಿ ನೋಡಿದಲ್ಲಿ ನಾವು ಬಾಯಿ ಚಪಲಕ್ಕಾಗಿ ಸಿಕ್ಕಿದ್ದನ್ನೆಲ್ಲ ತಿನ್ನುವುದನ್ನು ಬಿಟ್ಟು ಬಿಡಬೇಕು. ಆಹಾರವನ್ನು ಚಿಕಿತ್ಸೆಯಾಗಿ ನೋಡುವುದು ಹೊಸತೇನಲ್ಲ. ತಲಾಂತರದಿಂದ ನಮ್ಮ ಆಹಾರ ಪದ್ಧತಿ ಹಲವಾರು ರೋಗಗಳ ಉಪಶಮನಕ್ಕಾಗಿ ಎಂದೇ ರೂಪಿತವಾಗಿದ್ದವು. ಆದರೆ ನಾವು ಆ ವೈಜ್ಞಾನಿಕ ಆಹಾರ ಪದ್ಧತಿಯನ್ನು ನಿಧಾನವಾಗಿ ತೊರೆಯುತ್ತಾ ಬಂದು ಸಂಸ್ಕರಿತ ಆಹಾರಗಳ ಯುಗದಲ್ಲಿ ನೆಲೆಸಿದ್ದೇವೆ. ಪುರಾತನ ಕಾಲದಲ್ಲೇ 2000 ವರ್ಷಗಳ ಹಿಂದೆ ಗ್ರೀಕ್ನಲ್ಲಿ ಹಿಪ್ಪೋಕ್ರೆಟಿಕ್ಸ್ ಜೀವನ ಶೈಲಿ ಬದಲಾವಣೆ ಮೂಲಕ ಉತ್ತಮ ಆಹಾರವನ್ನು ಸೇವಿಸಿ ರೋಗಗಳಿಂದ ದೂರವಿರುವ ಬಗೆಯನ್ನು ವಿವರಿಸಿದ್ದ. ಆತ ಕೆಲವು ನಿರ್ದಿಷ್ಟ ರೋಗಗಳಿಗೆ ವಿವಿಧ ರೀತಿಯ ಆಹಾರ ಪಥ್ಯಗಳನ್ನು ನೀಡಿದ್ದ ಎನ್ನಲಾಗಿದೆ. ಔಷಧಿಯೇ ಆಹಾರವಾಗಲಿ ಮತ್ತು ಆಹಾರವೇ ಔಷಧಿಯಾಗಲಿ ಎನ್ನುವುದು ಆತ ನೀಡಿರುವ ಜನಪ್ರಿಯ ನಾಣ್ಣುಡಿಯಾಗಿದೆ. ಈಗಲೂ ಆಹಾರದ ಪಥ್ಯ ಹಲವಾರು ರೋಗಗಳಿಗೆ ಚಿಕಿತ್ಸೆಯಾಗಿ ಸೂಚಿಸಲಾಗುತ್ತದೆ. ವಾಯು, ಗ್ಯಾಸ್ಟ್ರಿಕ್ ಸಮಸ್ಯೆ ಪರಿಹಾರಕ್ಕೆ ಆಲೂಗಡ್ಡೆ ಸೇರಿದಂತೆ ಹಲವು ವಾಯು ಸಮಸ್ಯೆ ತರುವ ತರಕಾರಿಗಳನ್ನು ತೊರೆಯುವಂತೆ ವೈದ್ಯರು ಹೇಳುತ್ತಾರೆ. ಹಾಗೆಯೇ ಕಿಡ್ನಿಯಲ್ಲಿ ಕಲ್ಲಾಗಿದೆ ಎಂದರೆ ಟೊಮ್ಯಾಟೊ ವರ್ಜ್ಯವಾಗುತ್ತದೆ. ಹೀಗೆ ಔಷಧಿಯಾಗಿ ಆಹಾರವನ್ನು ಆಯುರ್ವೇದ ಪದ್ಧತಿಯಲ್ಲಿ ಮಾತ್ರವಲ್ಲ, ಅಲೋಪತಿಯಲ್ಲೂ ಇಂದಿಗೂ ಬಳಸಲಾಗುತ್ತಿದೆ. ಅಲೋಪತಿ ವೈದ್ಯರು ನಮಗೆ ರೋಗಕ್ಕೆ ಚಿಕಿತ್ಸೆ ನೀಡುವಾಗ ಔಷಧಿ ನೀಡುವ ಜೊತೆಗೆ ಆಹಾರ ಪದ್ಧತಿಯಲ್ಲಿ ಕೆಲವು ಬದಲಾವಣೆಗಳನ್ನು ತರಲು ಸೂಚಿಸುತ್ತಾರೆ. ಆಹಾರವು ಚಿಕಿತ್ಸೆಯ ಒಂದು ಭಾಗವಾಗಿ ಪುರಾತನ ಕಾಲದಿಂದಲೂ ಬಂದಿರುವುದಕ್ಕಾಗಿಯೇ ಈಗಲೂ ಕೆಲವು ರೂಪದಲ್ಲಿ ಅದು ಪಥ್ಯವಾಗಿ ನಮ್ಮ ಮುಂದಿದೆ. 10 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಔಷಧಿಗಳಿಗಿಂತ ಪರಿಣಾಮಕಾರಿ ಜೀವನ ಶೈಲಿ ಬದಲಾವಣೆ. ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ 2. ಔಷಧಿ ಹಾಗೂ ಸಂಸ್ಕರಿತ ಆಹಾರಗಳಿಗಿಂತ ಸಂಸ್ಕರಿತವಲ್ಲದ ಆಹಾರ ಸೇವನೆಯೇ ಆರೋಗ್ಯದ ಪ್ರಮುಖ ಲಕ್ಷಣ. ಈ ಮಾತನ್ನು ಪ್ರಸ್ತುತ ಲೇಖನದ ಹಿನ್ನೆಲೆಯಲ್ಲಿ ಚರ್ಚಿಸಿ. ಅಥವಾ ಪ್ರಶ್ನೆ 3. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯಪೂರ್ಣವಾದ ಮಾನವ ಸಂಪನ್ಮೂಲ ನಾಡಿನಲ್ಲಿ ಬೆಳೆಯಬೇಕೆಂಬ ಆಶಯ. ಔಷಧಿಗಳಿಗಿಂತ ಪರಿಣಾಮಕಾರಿ ಜೀವನ ಶೈಲಿ ಬದಲಾವಣೆ ಲೇಖನದಲ್ಲಿ ಹೇಗೆ ವ್ಯಕ್ತವಾಗಿದೆ? ವಿವೇಚಿಸಿ. ಪ್ರಶ್ನೆ 4. ಪರಿಣಾಮಕಾರಿ ಜೀವನ ಶೈಲಿಯ ಬದಲಾವಣೆಯೇ ಆರೋಗ್ಯದ ಮೊದಲ ಮೆಟ್ಟಿಲು. ಈ ಮಾತನ್ನು ಪ್ರಸ್ತುತ ಲೇಖನದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿ. ಉತ್ತರ: ವಸುಂಧರಾ ಭೂಪತಿಯವರ ಪ್ರಸ್ತುತ ಔಷಧಿಗಳಿಗಿಂತ ಪರಿಣಾಮಕಾರಿ ಜೀವನ ಶೈಲಿ ಬದಲಾವಣೆ ಆರೋಗ್ಯದ ದೃಷ್ಟಿಯಿಂದ ಗಮನಿಸಬೇಕಾದ ಒಂದು ಮಹತ್ವದ ಲೇಖನ. ಪ್ರಾಕೃತಿಕ ಆಹಾರ ಸೇವನೆಯಿಂದ ಕಾಯಿಲೆಯೇ ಬರದಂತೆ ನೋಡಿಕೊಂಡು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದ ಬಗೆಯನ್ನು ತುಂಬಾ ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಲೇಖನದ ಮೂಲ ಆಶಯ. ತಿರುಳು. ಸಾಮಾನ್ಯವಾಗಿ ಜನರಿಗೆ ಆರೋಗ್ಯಕರ ಜೀವನದ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದರೂ ಆಸ್ಥೆ ವಹಿಸುವುದಿಲ್ಲ. ಅವರು ವೈದ್ಯರ ಫೀಸು ಕಟ್ಟುತ್ತಾ ಔಷಧಿಗಳನ್ನು ನುಂಗಲು ಕೊಡುವಷ್ಟು ಗಮನವನ್ನು ತಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ತಂದುಕೊಂಡು ಆರೋಗ್ಯಕರವಾಗಿರಲು ಗಮನ ಕೊಡುವುದಿಲ್ಲ. ಅನಾರೋಗ್ಯಕ್ಕೆ ಇದೇ ದೊಡ್ಡ ಸಮಸ್ಯೆಯಾಗಿದೆ. ಆಹಾರದ ಶಕ್ತಿಯನ್ನು ಪಡೆದುಕೊಳ್ಳಲು ಆಸ್ಥೆ ತೋರಿದರೆ ಔಷಧಿಗಳನ್ನು ನುಂಗದೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಿದೆ.
ಆಹಾರದಲ್ಲಿ ಯಾವ ಶಕ್ತಿ ಇದೆ ಎನ್ನುವುದೇ ಜನರಿಗೆ ಗೊತ್ತಿಲ್ಲದಿರುವುದು ಅನಾರೋಗ್ಯಕ್ಕೆ ಮುಖ್ಯ ಕಾರಣವಾಗಿದೆ. ಆಹಾರದಲ್ಲಿ ಸಣ್ಣ ಪುಟ್ಟ ಬದಲಾವಣೆ ತಂದುಕೊಂಡು ಆರೋಗ್ಯಕರ ಜೀವನ ಶೈಲಿಯನ್ನು ಬೆಳೆಸಿಕೊಳ್ಳುವುದರಿಂದ ಬಹಳಷ್ಟು ಉತ್ತಮ ಪರಿಣಾಮಗಳನ್ನು ಪಡೆಯಬಹುದು. ಮಾತ್ರವಲ್ಲ, ಬಹಳಷ್ಟು ಭಯಾನಕ ರೋಗಗಳು ಹತ್ತಿರಕ್ಕೂ ಸುಳಿಯದಂತೆ ಕೇವಲ ಆಹಾರ ಪದ್ಧತಿಯಿಂದಲೇ ಆರೋಗ್ಯಕರ ಜೀವನ ಪಡೆಯಲು ಸಾಧ್ಯವಿದೆ. ಇದಕ್ಕೆ ಆಹಾರದಲ್ಲಿ ಬದಲಾವಣೆ ತಂದು ಅದರಂತೆ ನಡೆದುಕೊಳ್ಳುವ ದೃಢ ನಿಶ್ಚಯವಿದ್ದರೆ ಸಾಕು. ಆರೋಗ್ಯ ಸಮಸ್ಯೆಗಳಿಂದ ದೂರವಾಗಲು ಔಷಧಿ ತಿನ್ನುವುದೇ ಅತಿ ನಂಬಿಕಾರ್ಹ, ನೇರ ಮತ್ತು ವೈಜ್ಞಾನಿಕ ಹಾದಿ ಎಂದು ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಕೆಲವೊಂದು ರೋಗಗಳ ಮಟ್ಟಿಗೆ ಇದು ನಿಜ. ಎಂದರೆ, ಕೆಲ ರೋಗಗಳಿಗೆ ಔಷಧಿ ತಿಂದರಷ್ಟೇ ಅವು ಗುಣವಾಗುತ್ತವೆ. ಆದರೆ ಕೆಲ ರೋಗಗಳಿಗೆ ಇದರ ಅಗತ್ಯವಿಲ್ಲ. ಸಣ್ಣ ಪುಟ್ಟ ಜೀವನಶೈಲಿಯ ಬದಲಾವಣೆಗಳಿಂದ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಅತಿ ಪರಿಣಾಮಕಾರಿಯಾಗಿ ನಿವಾರಿಸಬಹುದು. ವಾಸ್ತವದಲ್ಲಿ ಜೀವನಶೈಲಿ ಬದಲಾವಣೆಗಳಿಂದ ಹಲವಾರು ಲಾಭಗಳನ್ನು ಪಡೆದುಕೊಳ್ಳಬಹುದು. ರೋಗ ನಮ್ಮ ಹತ್ತಿರಕ್ಕೂ ಸುಳಿಯದಂತೆ ಮಾಡಲು ಆರೋಗ್ಯಕರ ಜೀವನದಿಂದ ಸಾಧ್ಯವಿದೆ. ಔಷಧಿಗಳು ಅಪಾಯಕಾರಿಯಾಗಬಹುದು ಮತ್ತು ಕೆಲವು ಅಡ್ಡ ಪರಿಣಾಮಗಳನ್ನು ದೇಹದ ಮೇಲೆ ಬೀರಬಹುದು. ಆದರೆ ಜೀವನಶೈಲಿ ಬದಲಾವಣೆಯಿಂದ ನಾವು ಪಡೆಯಬಹುದಾದ ಅಡ್ಡ ಪರಿಣಾಮಗಳೆಂದರೆ ಹೆಚ್ಚಿನ ಆರೋಗ್ಯ ಮತ್ತು ಅಧಿಕ ಶಕ್ತಿ. ಕೇವಲ ಸಕಾರಾತ್ಮಕ ಪರಿಣಾಮಗಳು ಮಾತ್ರ ಜೀವನಶೈಲಿ ಬದಲಾವಣೆಯಿಂದ ಪಡೆಯುವ ಉಡುಗೊರೆಯಾಗಿವೆ. ಔಷಧಿಗಳನ್ನು ನಮ್ಮ ಅನಾರೋಗ್ಯಕ್ಕೆ ನೀಡಲಾಗುತ್ತದೆ ಮತ್ತು ಆ ಸಮಸ್ಯೆಯನ್ನು ನಿವಾರಿಸುವ ಏಕಮಾತ್ರ ಉದ್ದೇಶ ಅದಕ್ಕಿರುತ್ತದೆ. ಆದರೆ ಜೀವನಶೈಲಿ ಬದಲಾವಣೆಗಳು ಆರೋಗ್ಯ ಸಮಸ್ಯೆಗಳು ಬಾರದಂತೆ ರಕ್ಷಿಸುತ್ತವೆ ಮತ್ತು ದೇಹದ ಮೇಲೆ ಆಗುವ ಬದಲಾವಣೆ ಸಮತೋಲಿತ, ಅತಿ ದೀರ್ಘಕಾಲೀನ ಮತ್ತು ಹೆಚ್ಚು ವ್ಯಾಪಕವಾಗಿರುತ್ತದೆ. ಜೀವನವನ್ನು ಒಂದು ಉತ್ತಮ ದಿಕ್ಕಿನೆಡೆಗೆ ಕೊಂಡೊಯ್ಯುವ ಶಕ್ತಿ ಜೀವನಶೈಲಿ ಬದಲಾವಣೆಗೆ ಇದೆ. ನಮ್ಮ ಆಹಾರ ಪದ್ಧತಿ ಮತ್ತು ಸ್ವಲ್ಪ ನಿತ್ಯದ ವ್ಯಾಯಾಮ ನಮಗೆ ಅನೂಹ್ಯವಾದುದನ್ನು ಆರೋಗ್ಯದಲ್ಲಿ ಸಾಧಿಸಲು ಅವಕಾಶ ಕೊಡುತ್ತವೆ. ಜೀವನಶೈಲಿ ಬದಲಾವಣೆಯಲ್ಲಿ ಉತ್ತಮ ಆಹಾರ ಸೇವನೆ ಹಾಗೂ ಉತ್ತಮ ಜೀವನ ನಿರ್ವಹಣೆ ಎರಡೂ ಸೇರಿಕೊಂಡಿವೆ. ಜೀವನಶೈಲಿ ಬದಲಾವಣೆ ನಾವೇನು ತಿನ್ನುತ್ತೇವೆ ಎನ್ನುವುದನ್ನು ಹಾಗೂ ನಾವೇನು ಆಗುತ್ತೇವೆ ಎನ್ನುವುದನ್ನು ತಿಳಿಸುತ್ತದೆ. ಆಹಾರ ನಮ್ಮ ಜೀವನದ ಮೇಲೆ ಪ್ರತಿ ನಿಮಿಷವೂ ಪರಿಣಾಮ ಬೀರುತ್ತಲೇ ಇರುತ್ತದೆ. ಹೀಗಾಗಿ ನಮ್ಮ ಆರೋಗ್ಯದ ಗಂಭೀರ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಮತ್ತು ಅಭಿವೃದ್ಧಿಪಡಿಸುವಲ್ಲಿ ಆಹಾರದ ಪ್ರಭಾವ ಅತ್ಯಧಿಕವಾಗಿರುತ್ತದೆ. ನಿತ್ಯವೂ ಔಷಧಿ ಸೇವಿಸುವುದಕ್ಕಿಂತ ಜೀವನಶೈಲಿಯಲ್ಲಿ ಬದಲಾವಣೆ ತಂದುಕೊಳ್ಳುವುದೇ ಶ್ರೇಯಸ್ಕರವಾಗಿದೆ. ಮನೆಯವರು ಮತ್ತು ಸ್ನೇಹಿತರ ಜೊತೆಯಾಗಿ ಕುಳಿತು ಮನೆಯಲ್ಲಿ ಆರೋಗ್ಯಕರ ಆಹಾರವನ್ನು ಸೇವಿಸುವುದೇ ಜೀವನಶೈಲಿಯಲ್ಲಿ ಅತ್ಯುತ್ತಮ ಬದಲಾವಣೆಯಾಗಬಲ್ಲದು. ಜೀವನದುದ್ದಕ್ಕೂ ನಮ್ಮ ಜೊತೆ ಉಳಿಯಬಲ್ಲ ಉತ್ತಮ ಆಹಾರದ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದರಿಂದ ನಾವು ಆರೋಗ್ಯಕರ ಜೀವನವನ್ನು ಪಡೆದುಕೊಳ್ಳಬಹುದು. ಉತ್ತಮ ಜೀವನಶೈಲಿ ಎಂದರೆ ಉತ್ತಮ ತೂಕ. ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಜೀವನಶೈಲಿ ಅಂಶಗಳೆಂದರೆ ಆಹಾರ ಒಂದೇ ಅಲ್ಲ. ನಮ್ಮ ಆರೋಗ್ಯದ ಮೇಲೆ ಇತರ ಅನೇಕ ಜೀವನಶೈಲಿ ಅಂಶಗಳೂ ಪರಿಣಾಮ ಬೀರುತ್ತವೆ. ಮುಖ್ಯವಾಗಿ, ನೀವು ಧೂಮಪಾನ ಮಾಡುತ್ತೀರಾ? ನೀವು ದಿನಕ್ಕೆ ಎಷ್ಟು ಅವಧಿಯವರೆಗೆ ನಿದ್ದೆ ಮಾಡುತ್ತೀರಿ? ನೀವು ಇಡೀ ದಿನ ಎಷ್ಟು ಚಟುವಟಿಕೆಯಿಂದ ಇರುತ್ತೀರಿ? ಎನ್ನುವ ಎಲ್ಲಾ ವಿಚಾರಗಳು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಜೀವನಶೈಲಿ ಅಂಶಗಳಾಗಿವೆ. ನಮ್ಮ ಚಟುವಟಿಕೆಯ ಮಟ್ಟವನ್ನು ನಾವು ಹೆಚ್ಚಿಸಿದಲ್ಲಿ ಹಲವಾರು ವಿಧದಲ್ಲಿ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೆಚ್ಚುತ್ತದೆ. ನಿತ್ಯವೂ ನಾವು ಕನಿಷ್ಠವೆಂದರೆ 30 ನಿಮಿಷಗಳಷ್ಟು ವ್ಯಾಯಾಮ ಮಾಡುವ ಗುರಿಯನ್ನು ಇಟ್ಟುಕೊಳ್ಳಬೇಕು. ವ್ಯಾಯಾಮವೆಂದರೆ ಯೋಗಾಸನ ಅಥವಾ ಅಂತಹ ಕಷ್ಟದ ಆಸನಗಳನ್ನು ಹಾಕಬೇಕು ಎಂದೇನಿಲ್ಲ. ಬೆಳಗಿನ ಜಾವ ಮತ್ತು ರಾತ್ರಿ ಊಟದ ನಂತರ ಒಂದಷ್ಟು ಹೊತ್ತು ವಾಕಿಂಗ್ ಹೋಗುವುದು, ಸಮಯ ಸಿಕ್ಕರೆ ಈಜುವುದರಲ್ಲಿ ಸ್ವಲ್ಪ ಸಮಯ ಕಳೆಯುವುದು. ನೃತ್ಯವೂ ಒಂದು ಉತ್ತಮ ವ್ಯಾಯಾಮದ ಸ್ವರೂಪವಾಗಿದೆ. ಪ್ರತಿ ದಿನ ಇಂತಹ ವ್ಯಾಯಾಮ ಚಟುವಟಿಕೆಗಳಿಂದ ನಮ್ಮ ಜೀವನ ಸಕ್ರಿಯವಾಗಿರುವಂತೆ ಗಮನಹರಿಸಬೇಕು. ಅಲ್ಲದೆ ಇನ್ನೂ ಹಲವಾರು ವಿಧದ ವ್ಯಾಯಾಮದ ಹಾದಿಗಳನ್ನು ನಾವು ನಮ್ಮಷ್ಟಕ್ಕೆ ಹುಡುಕಿಕೊಳ್ಳಬಹುದು. ಒಟ್ಟಾರೆಯಾಗಿ ನಮ್ಮ ಜೀವನ ಚಟುವಟಿಕೆಯಿಂದ ಕೂಡಿರಬೇಕು. ನೀವು ಪೆಡೋಮೀಟರ್ನಲ್ಲಿ 10,000 ಹೆಜ್ಜೆಗಳನ್ನು ಹಾಕುವುದಕ್ಕಿಂತ ಉತ್ತಮ ರೀತಿಯ ಚಟುವಟಿಕೆಯ ಜೀವನವನ್ನು ಹೊಂದುವುದು ಲಾಭಕರವಾಗಿದೆ. ನಾವು ಹತ್ತಿರದ ಜಾಗಕ್ಕೆ ಹೋಗಬೇಕೆಂದರೆ ಕಾರು ಅಥವಾ ದ್ವಿಚಕ್ರ ವಾಹನ ಬಳಸುವ ಬದಲಾಗಿ ನಡೆದು ಹೋಗಬೇಕು. ಲಿಫ್ಟ್ ಬಳಸುವ ಬದಲಾಗಿ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗಬೇಕು. ಬಹಳಷ್ಟು ಜನರಿಗೆ ವ್ಯಾಯಾಮವೆಂದರೆ ನಿತ್ಯವೂ 1 ಗಂಟೆ ಮಾಡುವ ದೈಹಿಕ ಕಸರತ್ತು ಎನ್ನುವ ಅಭಿಪ್ರಾಯವಿದೆ. ಆದರೆ ಇದು ತಪ್ಪು ಅಭಿಪ್ರಾಯ. ನಿತ್ಯದ ಜೀವನದಲ್ಲಿ ಚಟುವಟಿಕೆಯಿಂದ ಇರುವ ಮೂಲಕವೂ ನಾವು ದೈಹಿಕವಾಗಿ ಚೆನ್ನಾಗಿರಬಹುದು. ತೂಕ ಕಡಿಮೆ ಮಾಡಿಕೊಳ್ಳಲು ಇಷ್ಟು ಮಾಡಿದರೆ ಸಾಲದು. ಆದರೆ ಪ್ರತಿದಿನ ಜೀವನದಲ್ಲಿ ಈ ಬದಲಾವಣೆಗಳನ್ನು ಅಳವಡಿಸಿಕೊಂಡಲ್ಲಿ ನಿಧಾನವಾಗಿ ತೂಕ ಇಳಿಸಿಕೊಳ್ಳಬಹುದು.
ವಾಸ್ತವದಲ್ಲಿ ನಮಗೆ ತೂಕ ಇಳಿಸಿಕೊಳ್ಳಬೇಕೆಂದರೆ ನಮ್ಮ ವೈದ್ಯರನ್ನು ಭೇಟಿಯಾಗಿ ಸಲಹೆ ಪಡೆದುಕೊಳ್ಳಬೇಕು ಅಥವಾ ಶಿಸ್ತಿನ ಆಹಾರದ ಕುರಿತು ಸಲಹೆ ಕೊಡುವ ಡಯಟಿಷಿಯನ್ನಿಂದ ವೈಯಕ್ತಿಕವಾಗಿ ಸಲಹೆಗಳನ್ನು ಪಡೆದುಕೊಳ್ಳಬಹುದು. ಆರೋಗ್ಯ ಉತ್ತಮವಾಗಿರಬೇಕೆಂದರೆ ತೂಕ ಬಹಳ ಮುಖ್ಯವಾದ ವಿಚಾರವಾಗಿದೆ. ಹೀಗಾಗಿ ತೂಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಕಡಿಮೆ ತೂಕವಿದ್ದಲ್ಲಿ ಆರೋಗ್ಯವಂತರಾಗಿರಬಹುದು ಎನ್ನುವುದೇ ಮುಖ್ಯವಾಗಿದೆ. ಹೆಚ್ಚು ತೂಕವಿರುವವರಿಗೆ ಹೃದಯದ ಮೇಲೆ ಒತ್ತಡ ಹೆಚ್ಚಾಗಿ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಬರಬಹುದು. ಅಲ್ಲದೆ ಮಂಡಿಗಳು ಮತ್ತಿತರ ಮೂಳೆಗಳ ಸಂಧಿಗಳ ಮೇಲೂ ಹೆಚ್ಚಿನ ಒತ್ತಡ ಏರ್ಪಡುತ್ತದೆ. ಹೆಚ್ಚುವರಿ ಕೊಬ್ಬಿನ ಕೋಶಗಳು ಇರುವುದರಿಂದ ಅದರದ್ದೇ ಆದ ಚಯಾಪಚಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಅಲ್ಲದೆ ಅತ್ಯಧಿಕ ಉರಿಯೂತದ ಸಮಸ್ಯೆ, ಹಾರ್ಮೋನ್ ಮಟ್ಟಗಳಲ್ಲಿ ಬದಲಾವಣೆಗಳು ಕಂಡು ಬಂದು ಇನ್ನಷ್ಟು ಆರೋಗ್ಯ ಸಮಸ್ಯೆಗಳು ಮೂಡಬಹುದು. ಅತಿಯಾದ ರಕ್ತದೊತ್ತಡದ ಅಪಾಯದಿಂದ ತಪ್ಪಿಸಿಕೊಳ್ಳಲು ತೂಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅತಿ ಮುಖ್ಯವಾದ ಮತ್ತು ಪ್ರಭಾವಿ ಉಪಾಯವಾಗಿದೆ. ಅಲ್ಲದೆ ಕಿಡ್ನಿ ಸಮಸ್ಯೆ, ಹೃದಯ ರೋಗ, ಮಧುಮೇಹದ ಟೈಪ್ 2 ಸಂಬಂಧಿಸಿದ ರೋಗ, ಮೂಳೆ ಮತ್ತು ಮೂಳೆ ಸಂಧಿಗಳ ಸ್ಥಿತಿ ಹಾಗೂ ಹಲವಾರು ಕ್ಯಾನ್ಸರ್ ರೋಗ ಇವುಗಳನ್ನು ತೂಕ ನಿಯಂತ್ರಣದ ಮೂಲಕ ನಿವಾರಣೆ ಮಾಡಿಕೊಳ್ಳಬಹುದು. ವೈವಿಧ್ಯಮಯ ಆಹಾರ ಸೇವನೆಯೇ ಆರೋಗ್ಯದ ಕೀಲಿಕೈ. ಹಲವಾರು ವಿಧಗಳ ಆಹಾರವನ್ನು ಸೇವಿಸುವುದೇ ಆರೋಗ್ಯಕರ ಶಿಸ್ತಿನ ಆಹಾರದ ಪ್ರಮುಖ ತತ್ವವಾಗಿದೆ. ಒಂದೇ ರೀತಿಯ ಆಹಾರ ಸೇವನೆಯಿಂದ ಪ್ರಯೋಜನವಿಲ್ಲ. ಅಕ್ಕಿಯಲ್ಲಿ ಉತ್ತಮ ಪೋಷಣೆ ಸಿಗುತ್ತದೆಂಬ ಕಾರಣಕ್ಕೆ 3 ಹೊತ್ತು ಅಕ್ಕಿಯಿಂದ ಮಾಡಿದ ಆಹಾರವನ್ನು ಸೇವಿಸುವುದು ಸರಿಯಲ್ಲ. ಒಂದು ಹೊತ್ತು ಅಕ್ಕಿಯಾದರೆ ಮತ್ತೊಂದು ಹೊತ್ತು ಗೋಧಿ ಅಥವಾ ಜೋಳ ಮತ್ತು ಇನ್ನೊಂದು ಹೊತ್ತು ರಾಗಿ ತಿಂದರೆ ವಿವಿಧ ಪೌಷ್ಟಿಕ ಅಂಶಗಳು ನಮ್ಮ ದೇಹವನ್ನು ಸೇರುತ್ತವೆ. ಇದೇ ಮಾತು ಬೇಳೆಕಾಳುಗಳಿಗೂ ಮತ್ತು ಹಣ್ಣುಗಳಿಗೂ ಅನ್ವಯಿಸುತ್ತದೆ. ವಿವಿಧ ರೀತಿಯ ಹಣ್ಣುಗಳು ದೇಹಕ್ಕೆ ವಿವಿಧ ರೀತಿಯ ಪ್ರೋಟೀನ್ ಮತ್ತು ವಿಟಮಿನ್ಗಳನ್ನು ನೀಡುತ್ತವೆ. ವಿವಿಧ ರೀತಿಯ ಶಿಸ್ತಿನ ಆಹಾರ ಹಲವಾರು ಹೃದಯಕ್ಕೆ ಸಂಬಂಧಿಸಿದ ರೋಗ ಮತ್ತು ಕ್ಯಾನ್ಸರ್ಗಳನ್ನು ನಿವಾರಿಸಬಹುದು. ಮುಖ್ಯವಾಗಿ ಸಂಸ್ಕರಿಸದೇ ಇರುವ ಆಹಾರಗಳನ್ನೇ ಸೇವಿಸಬೇಕಿದೆ. ಸಂಸ್ಕರಿಸದೇ ಇರುವ ಆಹಾರಗಳು ಅತ್ಯಧಿಕ ಮಟ್ಟದಲ್ಲಿ ಪ್ರೋಟೀನ್ ಅಂಶಗಳನ್ನು ಹೊಂದಿದ್ದು, ಆರೋಗ್ಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ನಾವು ಆರೋಗ್ಯದ ದೃಷ್ಟಿಯಿಂದ ಪ್ರಾಕೃತಿಕ ಆಹಾರವನ್ನು ಸೇವಿಸಬೇಕಾದದ್ದು ಅತ್ಯಗತ್ಯ. ನಮ್ಮ ನಿತ್ಯ ಜೀವನದಲ್ಲಿ ಸಂಸ್ಕರಿತ ಆಹಾರವೇ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತಿದೆ. ನಾವು ಬೆಳಗಿನ ಉಪಹಾರಕ್ಕೆ ಬ್ರೆಡ್ ತಿನ್ನುವ ಬದಲು ಒಂದೆರಡು ಬಾಳೆ ಅಥವಾ ಸೀಬೆ ಅಥವಾ ಸೇಬು ಹಣ್ಣನ್ನು ತಿನ್ನುವುದು ಒಳ್ಳೆಯದು. ಚಿಪ್ಸ್ಗಳು, ಚಾಕಲೇಟು ಮತ್ತು ಇನ್ನಿತರ ಸಂಸ್ಕರಿತ ಆಹಾರವನ್ನು ತಿನ್ನುವ ಬದಲಾಗಿ ನೆಲ್ಲಿಕಾಯಿ ಅಥವಾ ಬಾದಾಮಿ ಅಥವಾ ಶೇಂಗಾ ತಿನ್ನುವುದು ಒಳ್ಳೆಯದು. ಸಂಸ್ಕರಿತ ಆಹಾರಗಳು ಇಂದು ನಮ್ಮ ಜೀವನದ ಅಂಗವಾಗಿ ಬಿಟ್ಟಿದವೆ. ಆದರೆ ವಾಸ್ತವದಲ್ಲಿ ಸಂಸ್ಕರಿತ ಆಹಾರಗಳಿಗಿಂತ ತಾಜಾ ಆಹಾರವೇ ನಮ್ಮ ಆರೋಗ್ಯಕ್ಕೆ ನಿಜವಾದ ಪೋಷಣೆ ನೀಡುತ್ತದೆ. ಹಸಿ ತರಕಾರಿಗಳು ಮತ್ತು ತಾಜಾ ಹಣ್ಣುಗಳು ನೀಡುವ ಪೋಷಣೆಯನ್ನು ಬ್ರೆಡ್ ಅಥವಾ ಕೇಕುಗಳು ನೀಡಲು ಸಾಧ್ಯವಿಲ್ಲ. ಆದ್ದರಿಂದ ಹೆಚ್ಚು ಸಂಸ್ಕರಿತವಲ್ಲದ ಆಹಾರವನ್ನು ನಿತ್ಯವೂ ಸೇವಿಸುವುದೇ ಆಹಾರ ಚಿಕಿತ್ಸೆಯ ಪ್ರಮುಖ ಅಸ್ತ್ರವಾಗಿದೆ. ಆಹಾರವೇ ನಿಜವಾದ ಚಿಕಿತ್ಸೆಯಾಗಿದೆ. ನಾವು ಸೇವಿಸುವ ಆಹಾರವೇ ನಮಗೆ ಚಿಕಿತ್ಸೆಯಾಗುವ ರೀತಿಯಲ್ಲಿ ನಮ್ಮ ನಿತ್ಯದ ಜೀವನವನ್ನು ಬದಲಾಯಿಸುವುದು ನಮ್ಮ ಕೈಯಲ್ಲಿಯೇ ಇದೆ. ಸಾಮಾನ್ಯವಾಗಿ ನಾವೆಲ್ಲರೂ ತಿಳಿದಂತೆ, ಹೊಟ್ಟೆ ಹಸಿವೆಗಾಗಿ ತಿನ್ನುವುದು ಮುಖ್ಯವಲ್ಲ. ಆಹಾರವನ್ನು ಚಿಕಿತ್ಸೆಯಾಗಿ ನೋಡಿದಲ್ಲಿ ನಾವು ಬಾಯಿ ಚಪಲಕ್ಕಾಗಿ ಸಿಕ್ಕಿದ್ದನ್ನೆಲ್ಲ ತಿನ್ನುವುದನ್ನು ಬಿಟ್ಟು ಬಿಡಬಹುದು. ಆಹಾರವನ್ನು ಚಿಕಿತ್ಸೆಯಾಗಿ ನೋಡುವುದು ಹೊಸತೇನಲ್ಲ. ತಲಾಂತರದಿಂದ ನಮ್ಮ ಆಹಾರ ಪದ್ಧತಿ ಹಲವಾರು ರೋಗಗಳ ಉಪಶಮನಕ್ಕಾಗಿ ಎಂದೇ ರೂಪಿತವಾಗಿದ್ದವು. ಆದರೆ ನಾವು ಆ ವೈಜ್ಞಾನಿಕ ಆಹಾರ ಪದ್ಧತಿಯನ್ನು ನಿಧಾನವಾಗಿ ತೊರೆಯುತ್ತಾ ಬಂದು ಸಂಸ್ಕರಿತ ಆಹಾರಗಳ ಯುಗದಲ್ಲಿ ನೆಲೆಸಿದ್ದೇವೆ. ಪುರಾತನ ಗ್ರೀಕ್ನಲ್ಲಿ ಹಿಪ್ಪೋಕ್ರೆಟಿಕ್ಸ್ ಜೀವನ ಶೈಲಿ ಬದಲಾವಣೆ ಮೂಲಕ ಉತ್ತಮ ಆಹಾರವನ್ನು ಸೇವಿಸಿ ರೋಗಗಳಿಂದ ದೂರವಿರುವ ಬಗೆಯನ್ನು ವಿವರಿಸಿದ್ದ. ಆತ ಕೆಲವು ನಿರ್ದಿಷ್ಟ ರೋಗಗಳಿಗೆ ವಿವಿಧ ರೀತಿಯ ಆಹಾರ ಪಥ್ಯಗಳನ್ನು ನೀಡಿದ್ದ ಎನ್ನಲಾಗಿದೆ. ಔಷಧಿಯೇ ಆಹಾರವಾಗಲಿ ಮತ್ತು ಆಹಾರವೇ ಔಷಧಿಯಾಗಲಿ ಎನ್ನುವುದು ಆತ ನೀಡಿರುವ ಜನಪ್ರಿಯ ನಾಣ್ಣುಡಿಯಾಗಿದೆ. ಈಗಲೂ ಆಹಾರದ ಪಥ್ಯ ಹಲವಾರು ರೋಗಗಳಿಗೆ ಚಿಕಿತ್ಸೆಯಾಗಿ ಸೂಚಿಸಲಾಗುತ್ತದೆ. ಆದ್ದರಿಂದ ಸಂಸ್ಕರಿತ ಆಹಾರ ಸೇವನೆಯನ್ನು ಕೈಬಿಟ್ಟು ಪ್ರಾಕೃತಿಕ ಆಹಾರವನ್ನು ಸೇವಿಸುವುದು ಆರೋಗ್ಯ ತುಂಬಾ ಒಳ್ಳೆಯದು. ಹಣ್ಣು ಮತ್ತು ತರಕಾರಿಗಳ ಸೇವನೆ ಆರೋಗ್ಯಕ್ಕೆ ತುಂಬಾ ಸೂಕ್ತ. ಏಕೆಂದರೆ ಹಣ್ಣು ಮತ್ತು ತರಕಾರಿಗಳು ಉರಿಯೂತವನ್ನು ಕಡಿಮೆ ಮಾಡುತ್ತವೆ. ಅವುಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ತುಂಬಿಕೊಂಡಿರುವುದೇ ಇದಕ್ಕೆ ಕಾರಣ. ಪರಿಸರ ಸ್ನೇಹಿಯಾದ ಆಹಾರ ಸೇವನೆ ಅತಿ ಮುಖ್ಯ. ನಾವು ಆಹಾರವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸಾಮಾನ್ಯವಾಗಿ ಪರಿಸರದ ಬಗ್ಗೆ ಹೆಚ್ಚು ಗಮನ ಕೊಡುವುದಿಲ್ಲ. ಆದರೆ ಪರಿಸರ ಸ್ನೇಹಿ ಆಹಾರವನ್ನು ಸೇವಿಸುವುದು ಭವಿಷ್ಯದ ತಲೆಮಾರಿಗೂ ಆಹಾರ ಉಳಿಸುವ ನಿಟ್ಟಿನಲ್ಲಿ ಅತಿ ಅಗತ್ಯವಾಗಿದೆ. ನಾವು ಸಾಮಾನ್ಯವಾಗಿ ಮಾರುಕಟ್ಟೆಗಳಲ್ಲಿ ಲಭ್ಯವಾಗುವ ಆಹಾರ ಪದಾರ್ಥಗಳ ಜೊತೆಯಲ್ಲಿ ಸಾವಯವ, ಜೈವಿಕ,
ಕುಲಾಂತರಿ, ಸುಸ್ಥಿರ ಮೊದಲಾದ ಹಣೆಪಟ್ಟಿಗಳನ್ನು ನೋಡುತ್ತೇವೆ. ಆದರೆ ಅವುಗಳ ವಿಶೇಷತೆ ಏನು ಮತ್ತು ಏನನ್ನು ಬಳಸಿದಲ್ಲಿ ಆರೋಗ್ಯಕರ ಎನ್ನುವ ಬಗ್ಗೆ ಯೋಚಿಸಲು ಹೋಗುವುದಿಲ್ಲ. ಸಾವಯವ ಆಹಾರ ಪದಾರ್ಥಗಳನ್ನು ಯಾವುದೇ ಕೃತಕ ಕೀಟನಾಶಕ ಅಥವಾ ಕೃತಕ ಗೊಬ್ಬರಗಳನ್ನು ಬಳಸದೆ ಉತ್ಪಾದಿಸಲಾಗುತ್ತದೆ. ಜೈವಿಕ ಆಹಾರ ಪದಾರ್ಥಗಳು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿವೆ. ಪೂರ್ಣವಿರಾಮ. ಸುಸ್ಥಿರ ಆಹಾರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ಆಹಾರದ ಆಯ್ಕೆ ಸುಸ್ಥಿರವಾಗಿದ್ದಲ್ಲಿ ಆ ಆಹಾರದ ಉತ್ಪಾದನೆಯನ್ನು ದೀರ್ಘಕಾಲದವರೆಗೂ ಪರಿಸರದ ಮೇಲೆ ಯಾವುದೇ ಅಡ್ಡ ಪರಿಣಾಮಗಳು ಆಗದಂತೆ ಉತ್ಪತ್ತಿ ಮಾಡಲು ಸಾಧ್ಯವಿದೆ. ಸುಸ್ಥಿರವಲ್ಲದ ಆಹಾರ ಕಡಿಮೆ ಅವಧಿಯವರೆಗೆ ಮಾತ್ರ ಇದ್ದು, ಬಳಿಕ ಸರ್ವನಾಶವಾಗಿ ಬಿಡುತ್ತದೆ. ಕೃಷಿ ಭೂಮಿಯಲ್ಲಿ ಬೆಳೆದ ಆಹಾರಗಳಾಗಿರುವ ಹಣ್ಣು, ತರಕಾರಿ, ಧಾನ್ಯ, ಕಡಲೆ ಮತ್ತು ಬೀಜಗಳು ಹೆಚ್ಚು ಸುಸ್ಥಿರವಾದ ಆಹಾರ ಆಯ್ಕೆಗಳಾಗಿವೆ. ಇವುಗಳನ್ನು ಅವು ಬೆಳೆಯುವ ಋತುವಿನಲ್ಲಿಯೇ ಬಳಸಿಕೊಂಡಲ್ಲಿ ಹೆಚ್ಚು ಸುಸ್ಥಿರವಾದ ಆಹಾರ ಆಯ್ಕೆಗಳಾಗುತ್ತವೆ. ಪ್ರಾಣಿಗಳ ಆಹಾರ ಹೆಚ್ಚಾಗಿ ಸಂಪನ್ಮೂಲ ಬಳಕೆ ಅಧಿಕವಾಗಿರುವ ಆಹಾರ ಆಯ್ಕೆಗಳಾಗಿರುತ್ತವೆ. ಹಾಗೆಂದು ಎಲ್ಲಾ ಮಾಂಸಾಹಾರವೂ ಸಂಪನ್ಮೂಲ ಕೊರತೆಯನ್ನು ತರುತ್ತದೆ ಎನ್ನಲು ಸಾಧ್ಯವಿಲ್ಲ.